ಓಂ ಗಂ ಗಂ ಗಣಾನಾನ್ತ್ವ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿವಿಸ್ಸೇದಸಾದನಂ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಗುಂಡಸಂಭೂತಾ ದೇವಕಾರ್ಯ ಸಮದ್ಯದ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ ಶ್ರೀ ಸತ್ ಉಪಾಸಿಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 29/3/2026ರಿಂದ 4/4/2026 ವಾರ ಭವಿಷ್ಯ. ವಿಶೇಷವಾಗಿ ಈ ದಿವಸಗಳಲ್ಲಿ ಅಥವಾ ಈ ವಾರ ಬಂದು 30/3/2026 ಸೋಮವಾರ ಸೋಮ ಪ್ರದೋಷ ಇದೆ. ಬಹಳ ವಿಶಿಷ್ಟವಾದಂಥದ್ದು ವಿಶೇಷವಾದಂಥದ್ದು ಅಂದರೆ ಈ ಸಂವತ್ಸರದ ಅಂದರೆ ಪರಾಭವನಾಮ ಸಂವತ್ಸರದ ಮೊದಲ ಪ್ರದೋಷವೇ ಸೋಮ ಪ್ರದೋಷ ಅಂತಕ್ಕಂಥ ರೀತಿಯಲ್ಲಿ. ಹಾಗಾಗಿ ಯಾರ್ಯಾರಿಗೆ ಮಾನಸಿಕವಾದಂಥ ಚಂಚಲತೆಗಳಿದೆಯೋ ಅಥವಾ ಮಾನಸಿಕವಾದಂಥ ಒತ್ತಡವನ್ನು ತರುವಂಥ ಘಟನೆಗಳು ನಡೀತಾ ಇದೆಯೋ, ಯಾರಿಗೆ ಕ್ಯಾನ್ಸರ್ ಸಂಬಂಧಪಟ್ಟಂಥ ಅನಾರೋಗ್ಯಗಳು ಅಂತಕ್ಕಂಥ ರೀತಿಯಲ್ಲಿ ಸಮಸ್ಯೆಗಳಿದೆಯೋ, ಅಥವಾ ಏನೋ ಒಂಥರ ಎದೆ ಹಿಡಿತಕ್ಕಂಥದ್ದಾಗುವಂಥದ್ದು ಅಥವಾ ಎದೆಗೆ ಸಂಬಂಧಪಟ್ಟಂಥ ರೀತಿಯಾದಂಥ ಅಂದರೆ ದೇಹದ ಭಾಗದ 4ನೇ ಭಾಗದ ಪ್ರಭಾವದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇದೆ ಅಂತ ಪಕ್ಷದಲ್ಲಿ ಅಂಥವರು, ಮತ್ತು ಯಾಕೋ ಆಹಾರ ಸರಿಯಾಗಿ ಸೇರ್ತಾ ಇಲ್ಲ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಊಟ ದೇಹಕ್ಕೆ ಜೀರ್ಣ ಆಗ್ತಾ ಇಲ್ಲ, ಪಥ್ಯ ಆಗ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದರೆ, ಯಾಕೋ ವೈದ್ಯೋಪಚಾರಗಳನ್ನು ಮಾಡಿಕೊಳ್ತೀವಿ, ಯಾಕೋ ಆ ಔಷಧಿ ಅಂತಕ್ಕಂಥದ್ದು ದೇಹಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ರೀತಿಯಾದಂಥ ವ್ಯತ್ಯಾಸಗಳಿರ್ತಕ್ಕಂಥವರು ಈ ಪ್ರದೋಷವನ್ನು ಆಚರಣೆ ಮಾಡಿ ಎಲ್ಲದಕ್ಕೂ ಕೂಡ ನಿಮಗೆ ರಕ್ಷಣೆ ಸಿಗತ್ತೆ. ಮತ್ತು 1/4/2026 ಬುಧವಾರ ಧವನ ಹುಣ್ಣಿಮೆ ಅಂತಕ್ಕಂಥದ್ದು ಇರುವಂಥದ್ದು. ಅವತ್ತಿನ ದಿವಸವೇ ಸತ್ಯನಾರಾಯಣ ಪೂಜೆ ಮತ್ತು ಬೆಂಗಳೂರು ಕರಗ ಮಹೋತ್ಸವ ಇರ್ತಕ್ಕಂಥದ್ದು. ಹುಣ್ಣಿಮೆ ಪ್ರಾರಂಭ ಆಗೋದು ಮಾತ್ರ ಬುಧವಾರ ಬೆಳಗ್ಗೆ 7:07 ಪ್ರಾರಂಭ ಆಗುತ್ತೆ. ಗುರುವಾರ ಬೆಳಗಿನ ಜಾವ ಅಥವಾ ಬೆಳಗ್ಗೆ 7:45 ಮುಕ್ತಾಯ ಆಗ್ತಕ್ಕಂಥದ್ದು. ಅಂದರೆ 2ನೇ ತಾರೀಕು ಗುರುವಾರ 7:45 ಹುಣ್ಣಿಮೆ ಮುಕ್ತಾಯವಾಗ್ತಕ್ಕಂಥದ್ದು. ಬೆಳಗಿನ ಹುಣ್ಣಿಮೆಯನ್ನು ಅಭಿಷೇಕ ಮತ್ತೊಂದು ಮಗದೊಂದು ರೀತಿಯಲ್ಲಿ ಮಾಡುವಂಥವ್ರು ಗುರುವಾರ ಮಾಡಿಕೊಳ್ಳಬಹುದು. ಇನ್ನು ಬೇರೆ ಸತ್ಯನಾರಾಯಣ ಪೂಜೆ ಕರಗ ಅಂತಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು, ಅಥವಾ ತುಂಬ ಮುಖ್ಯವಾದಂಥದ್ದು ಪೌರ್ಣಿಮೆ ಪೂಜೆಗಳು ಅನ್ನುವಂಥ ರೀತಿಯಲ್ಲಿ, ಅಥವಾ ಪೌರ್ಣಿಮೆಯಲ್ಲಿ ಕೆಲವರು ಹೋಮ ಮಾಡ್ತಾರೆ, ಅಂಥವರು ಸ್ವಲ್ಪ ಅನುಕೂಲವಾಗಬೇಕು ಅನ್ನುವಂಥವ್ರು ಇದ್ದಂಥ ಪಕ್ಷದಲ್ಲಿ ನೀವು ಎಂದು ಬುಧವಾರ ದಿವಸ ಆಚರಣೆ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಈ ಚಿತ್ತ ಪೌರ್ಣಿಮೆ ಅಂತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಬರತಕ್ಕಂಥ ಚಿತ್ತ ಪೌರ್ಣಿಮೆ ಅಂತಕ್ಕಂಥದ್ದು ಕೂಡ ಕರೆಯುವಂಥದ್ದು. ಹಾಗಾಗಿ ಈ ಚಿತ್ತ ಪೌರ್ಣಿಮೆಯಲ್ಲಿ ಸಾಮಾನ್ಯವಾಗಿ ಈ ಮಾಟ ಮಂತ್ರ ಅಥವಾ ಶತ್ರುಗಳ ಉಪಟಳ, ದೆವ್ವದ ಕಾಟ ಇದೆ, ಪ್ರೇತ ಬಾಧೆ ಇದೆ ಅಂತಕ್ಕಂಥವ್ರು, ಅಥವಾ ಶತ್ರುದು ವಿಪರೀತವಾದಂಥ ಕಿರುಕುಳ ಜಾಸ್ತಿ ಇದೆ ಅಂತಕ್ಕಂಥ ರೀತಿಯಾದಂಥ ಆತಂಕವಿರ್ತಕ್ಕಂಥವ್ರು ಈ ಚಿತ್ತ ಪೌರ್ಣಿಮೆ ದಿವಸ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಶತ್ರುದೋಷವಿದೆ ಎಂದಾಗ ಕುಂಕುಮದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅಭಿಷೇಕ ಮಾಡಿಸೋದಕ್ಕೆ ಸಾಧ್ಯವಾಗದಿದ್ದ ಪಕ್ಷದಲ್ಲೇ ಕುಂಕುಮದಿಂದ, ಅಂದರೆ ಆ ಶತ್ರು ದಮನವಾಗಲಿ ಅಂತಕ್ಕಂಥ ರೀತಿಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನಾದರೂ ಮಾಡಿ. ಅಥವಾ ನಿಮಗೇನಾದರೂ ಒಂಥರ ಸಂತೃಪ್ತಿಯ ಒಂದು ದಿವಸಗಳು ಬೇಕು ಅನ್ನೋ ರೀತಿಯಲ್ಲಿದ್ದಂಥ ಪಕ್ಷದಲ್ಲಿ ಅರಿಶಿಣದ ಅರ್ಚನೆ ಅಥವಾ ಅರಿಶಿಣದಿಂದ ಅಭಿಷೇಕವನ್ನು ಅಮ್ಮನವರಿಗೆ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಒಂದು. ಎರಡನೇದಾಗಿ ಯಾರಾದರೂ ಅರ್ಚಕರು ಅಮ್ಮನವರ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರ ಹತ್ರ ಹೋಗಿ ಒಂದು ನಿಂಬೆ ಹಣ್ಣನ್ನು ನಿಮಗೆ ನೀವಳಿಸಿಕೊಂಡು, ಅದು ಅವ್ರಿಗೆ ಹೇಳಿ ನಿಂಬೆಹಣ್ಣು ನೀವಳಿಸಿ ಅಂತ, ಅಂದರೆ ದೃಷ್ಟಿ ತೆಗೀರಿ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಇಳಿ ತೆಗೆಸಿಬಿಟ್ಟು ಅದನ್ನು ಎಲ್ಲಾದರೂ ಜನಗಳು ಓಡಾಡದೇ ಇರ್ತಕ್ಕಂಥ ಜಾಗದಲ್ಲಿ ತುಳಿದು ಬರ್ತಕ್ಕಂಥ ಪ್ರಯತ್ನ ಮಾಡಿ ಶತ್ರು ನಾಮಶೇಷ ಆಗುವಂಥದ್ದಕ್ಕೆ ದಾರಿಯಾಗ್ತದೆ.
ಪ್ರೇತ ಬಾಧೆಗಳು ಕೂಡ ಒಂದು ತಕ್ಕ ಮಟ್ಟಿಗೆ ಹಿಡಿತಕ್ಕೆ ಸಿಗೋದಕ್ಕೆ ದಾರಿಯಾಗ್ತದೆ. ಅದನ್ನು ಮಾಡಿ. ಇನ್ನು ವಿಶೇಷವಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮೇಷರಾಶಿನಲ್ಲಿ ಶುಕ್ರನಿರ್ತಕ್ಕಂಥದ್ದು, ಗುರು ಮಿಥುನ ರಾಶಿನಲ್ಲಿದ್ದಾನೆ. ಕಟಕರಾಶಿನಲ್ಲಿ ವಾರ ಆರಂಭದಲ್ಲಿ ಅಂದೇನು ಕಟಕರಾಶಿ ಬಿಡುವಂಥ ಅಂತಿಮ ಸ್ಥಿತಿಯಲ್ಲಿ 5 ಡಿಗ್ರಿನಲ್ಲಿ ಇರ್ತಾನೆ. ಹಾಗಾಗಿ ಚಂದ್ರ ಕಟಕರಾಶಿನಿಂದ ಪ್ರಾರಂಭವಾಗಿ ತುಲಾರಾಶಿವರೆಗೂ ಈ ವಾರಾಂತ್ಯದಲ್ಲಿ ತುಲಾರಾಶಿನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಪ್ರಯತ್ನಗಳು, ವೃಶ್ಚಿಕ ರಾಶಿಗೂ ಕೂಡ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಅಂದರೆ ಅಂತಿಮ ಕಟಕರಾಶಿ ಒಂದು 6-7 ಗಂಟೆಗಳ ಕಾಲ ಇರ್ತದೆ. ತದನಂತರವಾಗಿ ಮತ್ತು ಸಿಂಹ, ಕನ್ಯಾ, ತುಲಾ ಈ 3 ರಾಶಿಗಳಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿನಲ್ಲಿ ರಾಹು, ಬುಧ, ಕುಜ ಇರ್ತಕ್ಕಂಥದ್ದು. ಕುಜನೂ ಕೂಡ ಮುಂದಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾನೆ ವಾರಾಂತ್ಯದಲ್ಲಿ. ಇನ್ನು ಶನಿ ಮೀನರಾಶಿನಲ್ಲಿ, ರವಿಯೂ ಕೂಡ ಮೀನರಾಶಿನಲ್ಲಿರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವು ನೋಡಬಹುದು. ಮೇಷರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಇರ್ತದೆ. ಪ್ರಯಾಣ ಹೋಗುವಂಥವ್ರಿಗೆ ಅದ್ಭುತವಾದಂತಹ ಅವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡುವಂಥವ್ರಿಗೆ, ಅಟೆಂಡ್ ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು ಜಯಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿ ನಿಂತಿರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ದೈವ ಕಾರ್ಯಗಳು, ಆಧ್ಯಾತ್ಮದ ಒಲವು ಜಾಸ್ತಿಯಾಗಿ ಆಧ್ಯಾತ್ಮಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡ್ತಕ್ಕಂಥ ಸಂದರ್ಭ, ಬಂಧು ಬಾಂಧವರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಳ್ತಕ್ಕಂಥ ಒಂದು ಯತ್ನಗಳು ಎಲ್ಲವೂ ಕೂಡ ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಸ್ಥಿತಿ ಅಂದರೆ ಇದು ರಾಶಾಧಿಪತಿಯಾದಂಥವನು ವ್ಯಯಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಅದರ ಜೊತೆಯಲ್ಲಿ ಪಾಪಕರ್ತರಿ ಯೋಗಕ್ಕೆ ಒಳಗಾಗಿರ್ತಕ್ಕಂಥದ್ದು. ಇವೆರಡೂ ಕೂಡ ಈ ಜಾತಕಕ್ಕೆ ಇರುತ್ತೆ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಯಾವುದೋ ಒಂದು ಶಕ್ತಿ ಅಂತಕ್ಕಂಥದ್ದು ತಡೀತದೆ, ಯಾವುದನ್ನು ಮಾಡೋಕ್ಕಾಗದಂಥ ರೀತಿಯಲ್ಲಿ. ಅದನ್ನು ಸ್ವಲ್ಪ ಆದಷ್ಟು ಕೂಡ ನಿರ್ವಹಿಸಿದರೆ ನನ್ನ ಪ್ರಕಾರವಾಗಿ ನಿಮಗೆ ಒಳ್ಳೆಯ ಅದ್ಭುತವಾದಂಥ ವಾರವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಿಗೆ ಯಾವುದೇ ಸಂಶಯಗಳು ಇರೋದಿಲ್ಲ. ಸ್ವಲ್ಪ ಮಕ್ಕಳಿಂದ ದೋಷವಾಗಬಹುದು, ಅಥವಾ ಮಕ್ಕಳಿಂದ ಬೇಸರವಾಗ್ತಕ್ಕಂಥ ಘಟನೆಗಳು ಅಥವಾ ನಷ್ಟಗಳಾಗ್ತಕ್ಕಂಥದ್ದು. ಪ್ರೀತಿಪಾತ್ರರಿಂದ ಸ್ವಲ್ಪ ತುಂಬ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ಬಾಧೆಯನ್ನು, ನಿರಾಸೆನ ವಾರ ಆರಂಭದಲ್ಲಿ ನೋಡೋದಕ್ಕೆ ದಾರಿಯೆಲ್ಲವೂ ಕೂಡ ಇದೆ. ಆದರೆ ವಾರಾಂತ್ಯ ಅಂತಕ್ಕಂಥದ್ದು ಏನಾಗುತ್ತೆ, ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸ್ವಲ್ಪ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಮಾಡುವಂಥವ್ರಿಗೆ ಅನುಕೂಲ. ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೆಲಸಗಾರರನ್ನು ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸಂಗಾತಿಯೊಂದಿಗೆ ಪ್ರೀತಿ ವಿಶ್ವಾಸಗಳಿರ್ತದೆ. ಆದರೆ ಪ್ರೀತಿ ವಿಶ್ವಾಸಗಳಿದ್ರೂ ಕೂಡ ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಮೇಲಧಿಕಾರಿಗಳಿಂದ ಯಶಸ್ಸು ಸಿಗುತ್ತಾ ಮಾಡುವಂಥ ಕೆಲಸ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ನಿಧಾನವಾಗಬಹುದು, ಅಥವಾ ಎಳೆದಾಟವನ್ನು ತರುವಂಥ ಸಾಧ್ಯತೆಗಳು. ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ವಾರ ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಗುರುವಿನ ಪ್ರಭಾವ ತುಂಬ ಚೆನ್ನಾಗಿದೆ. ರವಿಯ ಪ್ರಭಾವವೇ ಸ್ವಲ್ಪ ಕುಗ್ಗಿದೆ. ಆ ರವಿಯನ್ನು ಹಿಡಿದಿಟ್ಟಿರ್ತಕ್ಕಂಥದ್ದು ಶನಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಶನಿ ಪ್ರಭಾವ ಅಂತಕ್ಕಂಥ ನಿಮಗೆ ಪೀಡನೆಯನ್ನು ಕೊಡೋದ್ರಿಂದ ಈ ವಾರ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸನ ಹನುಮಂತನ ದೇವಸ್ಥಾನದಲ್ಲಿ ಕುಂತು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಮೇಷರಾಶಿನವ್ರಿಗೆ. ಇನ್ನು ವೃಷಭರಾಶಿನವ್ರಿಗೆ ಸಂಬಂಧಪಟ್ಟಂತೆ ವೃಷಭರಾಶಿನವ್ರಿಗೆ ಹೇಗಿದೆ ಅಂದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣ ಒಂಥರ ಸುಖಭೋಗ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಂದರೆ ಎಲ್ಲವೂ ಕೂಡ ತನ್ನನ್ನೇ ಹುಡುಕಿಕೊಂಡು ಬರುತ್ತೆ, ಆದರೆ ನೀವೇ ಅದನ್ನು ಸದುಪಯೋಗಪಡಿಸಿಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಅದನ್ನು ಸ್ವಲ್ಪ ಆ ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ತಕ್ಕಂಥ ಸೂಕ್ತ. ಆಗತ್ತೆ ಬಿಡು, ನಾಳೆ ನೋಡೋಣ ಬಿಡು, ನಾಡೋದು ನೋಡೋಣ ಬಿಡು, ಮುಂದಾರು ನೋಡೋಣ ಬಿಡು, ಈ ರೀತಿ ನೆಗ್ಲಿಜೆನ್ಸಿ ಭಾವ ನಿಮ್ಮನ್ನು ಎಲ್ಲೋ ಅವಕಾಶವನ್ನು ನೀವೇ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಕೈ ತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿ. ಎಲ್ಲ ರೀತಿಯಲ್ಲೂ ಆ ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು.
ಹಾಗಾಗಿಯೇ ಇರುವುದನ್ನು ಬಂದಾಗ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ ಅದು ಜಾಣ್ಮೆ. ನಾಳೆ ಅಂತಕ್ಕಂಥದ್ದು ಹಾಳು. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ತುಂಬ ಅತ್ಯುತ್ತಮವಾದಂಥ ವಾರ. ಯಾಕಂದರೆ ಹಣಕಾಸಿಂದ ಚೆನ್ನಾಗಿರುತ್ತೆ, ಪಾಲುದಾರಿಕೆ ವ್ಯವಹಾರ ಚೆನ್ನಾಗಿರುತ್ತೆ, ಪಾಲುದಾರಿಕೆ ವ್ಯವಹಾರ ಮಾಡುವಂಥವ್ರಿಗೆ ಯೋಗ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು, ಸಂಘಾತಿಯಿಂದ ಯೋಗ ಅದೃಷ್ಟ ಲಾಭ ಅಂತಕ್ಕಂಥ ಸ್ಥಿತಿನಲ್ಲಿ ಕಾಣುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣತಕ್ಕಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಶನಿ ಲಾಭದಲ್ಲಿದ್ದಾನೆ, ರವಿ ಲಾಭದಲ್ಲಿದ್ದಾನೆ, ಸ್ಥಿರಾಸ್ತಿ ಯೋಗ, ಸ್ಥಿರಾಸ್ತಿ ಅನುಕೂಲ, ಪೂರ್ವಾರ್ಜಿತವಾದಂಥ ಪುಣ್ಯಫಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು, ಪಿತ್ರಾರ್ಜಿತವಾಗಿದ್ದಂಥ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಾದಂಥ ವಾತಾವರಣ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಯೋಗಪರಗಳು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಆಗಲಿ ಏನೆಂದರೆ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಸೋಲನ್ನು ನೋಡಬೇಕು. ಬಟ್ ಅವಕಾಶಗಳು ಮಾತ್ರ ಸುತ್ತಮುತ್ತ ದಂಡಿಯಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಲ್ಲವೂ ಕೂಡ ನಿಮ್ಮ ಅನುಕೂಲದಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಪರಿವರ್ತನೆಯಾಗತ್ತೆ. ನಿಮ್ಮ ಬೇಜವಾಬ್ದಾರಿತನವನ್ನು ಬಿಟ್ಟರೆ ವೃಷಭ ರಾಶಿನವರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಡಾಟವನ್ನು ಕೊಡಬಹುದು. ಸ್ವಲ್ಪ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಕಫ ಆಗ್ತಕ್ಕಂಥದ್ದು, ಡ್ರೈ ಕಾಫ್ ಆಗ್ತಕ್ಕಂಥದ್ದು, ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗಬಹುದು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಬೋದು, ಇಲ್ಲದ ಭ್ರಮೆಗೆ ಸಿಕ್ಕಾಕ್ಕೊಳ್ಬೋದು, ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ವೃಷಭ ರಾಶಿನವರು ನೋಡ್ತೀರಿ. ಹಾಗಾಗಿ ಆರೋಗ್ಯ ಸುಧಾರಣೆ, ನಿಮ್ಮ ನೆಗ್ಲಿಜೆನ್ಸಿ ಇವೆರಡನ್ನು ಕೊಟ್ಟಬಿಟ್ರೆ ಪೂರ್ಣವಾಗಿ ಪರಿಪೂರ್ಣತೆಯ ಒಂದು ವಾರ ಮತ್ತು ಅದೃಷ್ಟದ ವಾರವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಹಾಗಾಗಿ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆ ಪರಿಹಾರ ಆಗಬೇಕು, ಗುಣವಾಗಬೇಕು ಅಂದರೆ ಒಂದೇ ಒಂದು ಬಿಳಿ ಎಕ್ಕದ ಹೂವನ್ನು ಗಣಪತಿಯ ನಾಮಸ್ಮರಣೆ ಮಾಡಿಕೊಂಡು ಕಿತ್ತುಕೊಂಡು ಅದನ್ನು ಗಣಪತಿಗೆ ನಾಮಸ್ಮರಣೆ ಮಾಡಿಕೊಂಡು ಅರ್ಪಿಸುವವರೆಗೆ ಗಣಪತಿ ನಾಮಸ್ಮರಣೆ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಗಣಪತಿಗೆ ಅರ್ಪಿಸಿ. ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಿಥುನ ರಾಶಿನವರಿಗೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನಾಳೆಯ ಚಿಂತನೆಗಳು, ನಾಳೆಯ ಭವಿಷ್ಯದ ಚಿಂತನೆಗಳನ್ನು ಹೆಚ್ಚಾಗಿ ಈ ವಾರದಲ್ಲಿ ನೀವು ಅನುಭವಿಸ್ತೀರಿ. ಒಂಥರ ನಾಳೆ ಹಾಗಾಗ್ಬೋದಾ, ಈಗಾಗ್ಬೋದಾ, ಅದಾಗ್ಬೋದಾ, ಹಂಗಾಗ್ಬೋದಾ, ಹಿಂಗಾಗ್ಬೋದಾ ಅನ್ನೋ ರೀತಿಯಲ್ಲಿ ತುಂಬ ನಾಳೆಯ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ಭ್ರಮೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದರೆ, ನಿಮಗೆ ಸಂಸಾರದ ವಿರುದ್ಧವಾದಂಥ ರೀತಿಯಲ್ಲಿ ಅಥವಾ ದಾಂಪತ್ಯದ ತತ್ವಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡವಳಿಕೆಗಳನ್ನು ಅಥವಾ ಆಲೋಚನೆಗಳನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅಂದರೆ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಮದುವೆ ಆಗೋಣ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಇನ್ನೊಂದು ಪ್ರೀತಿ ಬಯಕೆ ಅಂತಕ್ಕಂಥ ರೀತಿಯಲ್ಲೋ ಈ ರೀತಿಯಲ್ಲಿ ಸ್ವಲ್ಪ ಆಲೋಚನೆಗಳು ಜಾಸ್ತಿ ಬರಬಹುದು. ಅಥವಾ ಎಲ್ಲೋ ಬೇಡಲಾರದಂಥ ಬಂಧನಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ ಈ ವಾರ. ಅದರಲ್ಲೂ ಕೂಡ ಈ ವಾರ ಸ್ವಲ್ಪ ಪ್ರಯಾಣ, ವಾರ ಅಂತ್ಯ, ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯಾಣದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಆರ್ಥಿಕವಾದಂಥ ಸ್ಥಿತಿ ಏನು ಅಷ್ಟೊಂದು ಉತ್ತಮವಾದಂಥ ಕಂಡೀಷನ್ಸಲ್ಲಿ ಇರೋದಿಲ್ಲ. ವಾರ ಅಂತ್ಯ ಸ್ವಲ್ಪ ಪರವಾಗಿಲ್ಲ. ಆರ್ಥಿಕವಾದಂಥ ಕಂಡೀಷನ್ಸು ವಾರ ಅಂತ್ಯದಲ್ಲಿ ನಿಮಗೆ ವಾರ ಮಧ್ಯಭಾಗ ಅಂತ ಏನು ಹೇಳ್ತೀವಿ, ಗುರುವಾರ ನಂತರ ಸ್ವಲ್ಪ ಅಲ್ಲಿ ಸುಧಾರಣೆ ಆಗೋದಕ್ಕೆ ದಾರಿ ಇದೆ ಮಿಥುನ ರಾಶಿನವರಿಗೆ. ಅದು ಕೂಡ ನಿಮ್ಮಿಂದ ಅಲ್ಲ, ಮಕ್ಕಳಿಂದಲೋ ಪ್ರೀತಿ ಪಾತ್ರರಿಂದಲೋ ಆರ್ಥಿಕವಾದಂಥ ಸುಧಾರಣೆಯನ್ನು ಕಾಣತಕ್ಕಂಥ ಪರಿಸ್ಥಿತಿಗಳು ಬರುವುದು ಅಥವಾ ಲಾಭ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ. ಈ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವರು ಮತ್ತು ಈ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವರು ಮತ್ತು ಸ್ಥೂಲಕಾಯ, ಶುಗರ್ ವ್ಯತ್ಯಾಸ ಮತ್ತು ಈ ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಅಂದರೆ ಅಜೀರ್ಣಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ. ಮತ್ತು ಈ ಗಡ್ಡೆ ಕಟ್ತಕ್ಕಂಥದ್ದು ಅಥವಾ ಈ ಸ್ಟೋನ್ ಆಗ್ತಕ್ಕಂಥದ್ದು, ಸ್ವಲ್ಪ ಎಲ್ಲೋ ದೇಹದಲ್ಲಿ ರಕ್ತ ಸಂಚಾರ ಆಗದೆಲ್ಲ ಬ್ಲಾಕ್ ಆಗ್ತಕ್ಕಂಥದ್ದು, ಗುಳ್ಳೆಗಳಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ವ್ಯತ್ಯಾಸಗಳು ಇರುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಉಲ್ಬಣ ಜಾಸ್ತಿ ಆಗಬಹುದು, ಅಂದರೆ ಹೆಚ್ಚಾಗಬಹುದು, ಇರುವಂಥ ಪೀಡನೆ ಹೆಚ್ಚಾಗುವಂಥ ಪರಿಸ್ಥಿತಿ ಕಂಡುಬರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರಾಂತ್ಯದಲ್ಲಿ ಪ್ರಯತ್ನವನ್ನು ಮಾಡಿ ಗುರುವಾರದ ನಂತರ ಸ್ವಲ್ಪ ಶುಭಪ್ರದವಾಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ.
ದಶಮ ಶನಿ ಅಂತಕ್ಕಂಥದ್ದು ಶನಿ ಸ್ವಲ್ಪ ಅಸ್ತನಾಗಿರೋದ್ರಿಂದ ಬಲಹೀನ. ಹಾಗಾಗಿ ಏನಾದರೂ ಹೊಸದಾಗಿ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಇನ್ವೆಸ್ಟ್ಮೆಂಟು ಹೂಡಿಕೆ ಮಾಡಬೇಕು, ಹೊಸ ಉದ್ಯಮ ಪ್ರಾರಂಭ ಮಾಡಬೇಕು, ಸ್ವಲ್ಪ ಜಾಗ್ರತೆ, ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರೋದಿಲ್ಲ. ವಾರಾಂತ್ಯ ಅಂತಕ್ಕಂಥದ್ದು ನಿಮಗೆ ಯಾಕೋ ಹೇಳಿಕೊಳ್ಳಲಾರದಂಥ ಒತ್ತಡಗಳನ್ನು, ಸಂಕಟಗಳನ್ನು, ವೇದನೆಗಳನ್ನು, ಹಿಂಸೆಗಳನ್ನು, ಒಂಥ ಇರಿಟೇಟ್ಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ರವಿಯ ಪ್ರಭಾವ ನಿಮಗೆ ಸ್ವಲ್ಪ ಬಲವಾಗಿ ಇರೋದರಿಂದ ಸ್ವಲ್ಪ ನಿಮ್ಮದೇ ಆದಂಥ ಪೂಜೆ, ಪ್ರಾರ್ಥನೆ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದ ಫಲ, ಬೇರೆಯವರ ಸಹಕಾರ, ಮಕ್ಕಳು ಅಥವಾ ಬಂಧುಗಳ ಸಹಕಾರ, ಇವು ನಿಮಗೆ ರಕ್ಷಣೆಯಾಗಿ ನಿಲ್ಲಬಹುದು. ನಿಮ್ಮ ಕೆಲವೊಂದು ಸ್ವಯಂಕೃತ ಅಪರಾಧಗಳು ಜಾಸ್ತಿ ಇರ್ತದೆ, ಯಾಕೆಂದರೆ ನಿಮ್ಮ ಸ್ಥಿತಿಗತಿಗಳು ಆ ರೀತಿಯಲ್ಲಿರುತ್ತೆ, ಯಾರೇನೂ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಮಿಥುನ ರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಯ ಅಷ್ಟೋತ್ತರವನ್ನು ಕ್ರಮಬದ್ಧವಾಗಿ ಭಕ್ತಿಪೂರ್ವಕವಾಗಿ ಶರಣಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾರು? ಮಿಥುನ ರಾಶಿನವರು. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಸಾಮಾನ್ಯವಾಗಿ ಈ ವಾರ ಸುಮ್ಮನೆ ಕುಂತಿದ್ದರೂ ಕೂಡ ಕೆರ್ಕೊಂಡು ಕೆಲಸಗಳು ಬರ್ತವೆ. ಬೇಡ, ಇವತ್ತೆಲ್ಲೂ ಹೋಗೋದು ಬೇಡ, ಮಾಡೋದು ಬೇಡ, ಏನು ಕೆಲಸ ಮಾಡೋದು ಬೇಡ ಅಂತ ಕುಂತಿರಿ, ಹುಡುಕೊಂಡು ಕೆಲಸಗಳು ಬರ್ತವೆ. ಆ ಸ್ಥಿತಿನಲ್ಲಿರುವಂಥದ್ದನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಸಡನ್ ಯಾವುದೋ ಒಂದು ಅವಕಾಶ ಬರುತ್ತೆ, ಸಡನ್ ಏನೋ ಒಂದು ಹಣ ಬರುತ್ತೆ, ಸಡನ್ ಏನೋ ಆರ್ಥಿಕ ಅಭಿವೃದ್ಧಿ, ಸಡನ್ ಏನೋ ಒಂದು ಲಾಭ, ಸಡನ್ ಏನೋ ಒಂದು ಕೆಲಸ. ಈ ರೀತಿಯಲ್ಲಿ ನಿಮಗೆ ಯಾವುದೇ ಆಗದಾದರೂ ಕೂಡ ಅನಿರೀಕ್ಷಿತವಾಗಿ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾರಾದರೂ ಕೈ ಹಾಕೋದಾದರೆ ಈ ವಾರ ಅಷ್ಟೊಂದು ಸೂಕ್ತವಲ್ಲ. ಸ್ಥಿರಾಸ್ತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ನಷ್ಟ ನೋಡಬಹುದು. ಪ್ರೀತಿ ಪಾತ್ರರಿಂದ ಸ್ವಲ್ಪ ನಷ್ಟಗಳು, ಕಷ್ಟಗಳನ್ನು, ನೋವುಗಳನ್ನು, ನಿರಾಸೆಗಳನ್ನು, ಅವಮಾನಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು. ಅಥವಾ ಮಕ್ಕಳೇ ಶತ್ರುಗಳಾಗಿ ಅಥವಾ ಕಲಹವನ್ನು ಮಾಡ್ತಕ್ಕಂಥದ್ದು ಅಥವಾ ಕಿರಿಕಿರಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯೋ ಬರಬಹುದು. ಒಟ್ಟಿನಲ್ಲಿ ಭಾವನಾತ್ಮಕವಾದಂಥ ಪೆಟ್ಟು. ಎಷ್ಟು ಒಳ್ಳೆತನ ತೋರಿಸಿರ್ತಾರೋ ಅಥವಾ ಯಾರಿಗೆ ಒಳ್ಳೆಯದಾಗಲಿ ಅಂತ ಬಯಸಿರ್ತಾರೋ ಅವರೇ ಉಲ್ಟ ಹೊಡಿತಾರೆ ಈ ವಾರ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಮತ್ತು ಶನಿ ರವಿಯ ಒಂದು ಹತ್ತಿರದ ಡಿಗ್ರಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಒಂದು ಏನಾದರೂ ಮೂಲ ಜಾತಕದಲ್ಲಿ ಪಿತೃದೋಷವಿದ್ದರೆ ಈಗ ಅದರ ಪೀಡನೆಗಳು ಜಾಸ್ತಿ ಆಗುತ್ತೆ. ಆಗ ದಾಂಪತ್ಯ ಸೌಖ್ಯ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ಬೋದು ಅಥವಾ ತಟಸ್ಥವಾಗುವಂಥದ್ದು, ಸೋಲು ಇಲ್ಲ ಗೆಲುವು ಇಲ್ಲ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಎಲ್ಲೋ ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗದ ಹುಡುಕಾಟಗಳಿರ್ತದೆ. ಸಕ್ಸಸ್ ಆಗುತ್ತಾ ಅಂದರೆ ಇಲ್ಲ. ಹೊಸ ಪ್ರಯತ್ನ ಏನಾದರೂ ಸಕ್ಸಸ್ ಆಗುತ್ತಾ ಅಂದರೆ ಇಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೇನಾದರೂ ಸಕ್ಸಸ್ ಆಗುತ್ತಾ ಅಂತಕ್ಕಂಥ ರೀತಿಯಲ್ಲಿಲ್ಲ. ಆ ರೀತಿಯಾದಂಥ ಸ್ಥಿತಿ ಹೇಗೋ ಹಂಗೆ ನಡ್ಕೊಂಡು ಹೋಗುತ್ತೆ ಹೊರತು ಅಂಥ ಅತ್ಯುತ್ತಮವಾದಂಥ ವಾತಾವರಣವನ್ನು ನೋಡುವಂಥ ಸ್ಥಿತಿಗತಿಗಳು ಅಥವಾ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ. ಲಾಭಾಧಿಪತಿಯಾದಂಥ ದಶಮ ಪ್ರಭಾವ ಅಲ್ಲಿ ಒಂದು ಲಕ್ಷ್ಮೀ ಯೋಗ ಅಂತಕ್ಕಂಥ ಕನೆಕ್ಟ್ ಆಗಿದೆ. ಹಾಗಾಗಿ ಏನಾಗುತ್ತೆ, ನಿಮಗೇನಾದರೂ ಬರೋದಾದ್ರೂ ಮಾತ್ರ ನಿರೀಕ್ಷೆ ಎಲ್ಲಿಟ್ಟಿರ್ತಾರೋ ಅಲ್ಲಿ ಬರಲ್ಲ. ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ನಿಮಗೆ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ ಅಷ್ಟೇ. ಅದೂ ಕೂಡ ಗ್ಯಾರಂಟಿ ಇಲ್ಲ. ಕೇತು ಕೊಟ್ಟರು ಕೊಡದಿರಿಲ್ಲ, ಆ ರೀತಿಯಲ್ಲಿರುತ್ತೆ. ಗುಪ್ತ ಪ್ರಯತ್ನಗಳು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಎಲ್ಲೋ ಅಡ್ಡ ಮಾರ್ಗಗಳು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಕುಟುಂಬದಲ್ಲೇನೋ ಒಂದು ರೀತಿಯಾದಂಥ ಅತೃಪ್ತಿಯ ಭಾವ, ಮಾಟ, ಕುಟುಂಬದ ಒಳಗಡೆ ಕುಟುಂಬಕ್ಕೇನೋ ಆಗಿಬಿಟ್ಟಿದೆ, ನಮ್ಮ ಕುಟುಂಬಕ್ಕೇನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಏನೋ ಮಾಟ, ಮಂತ್ರ, ದುಷ್ಟಶಕ್ತಿ ಗಾಢ, ಪ್ರೇತಬಾಧೆಯೋ ಏನೋ ಆಗಿದೆ ಅನ್ನೋ ರೀತಿಯಾದ ನೆಗೆಟಿವ್ ಥಾಟ್ಸ್ ಕುಟುಂಬದ ಬಗ್ಗೆ ಈ ರೀತಿಯಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಕಟಕ ರಾಶಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಬಿಳಿ ಎಕ್ಕದ ಹಾರವನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ಹಾರವನ್ನು ಪೋಣಿಸಬೇಕಾದರೆ ಗಣಪತಿಯ ನಾಮಸ್ಮರಣೆಯನ್ನು ಬಿಟ್ಟು ಮಿಕ್ಕ ಯಾವುದೇ ರೀತಿಯಾದಂಥ ಒಂದು ನಾಮಸ್ಮರಣೆಯನ್ನು ಮಾಡಬಾರದು ಅಥವಾ ಯೋಚನೆಗಳನ್ನು ಮಾಡಬಾರದು. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಿಂಹರಾಶಿನವ್ರಿಗೆ ವಾರ ಆರಂಭ ಬುಧವಾರದವರೆಗೆ ಭಾಳ ಒದ್ದಾಟಗಳಿರ್ತದೆ. ಅಂದರೆ ಒಂಥರ ಜಿಗುಪ್ಸೆ, ಬೇಸರ, ಒಂಥರ ಒತ್ತಡ, ಕಿರಿಕಿರಿ, ಅಸಮಾಧಾನ, ನಿದ್ರಾಭಾವ, ನಿರುತ್ಸಾಹ,
ತುಂಬ ಆಸಕ್ತಿಗಳನ್ನೇ ಕಳೆದುಕೊಳ್ತಕ್ಕಂಥದ್ದು, ಭರವಸೆಗಳನ್ನೇ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು. ನನ್ನ ಕೈಲೇನೋ ಆಗಲ್ಲ ಅನ್ನೋದು ಭರವಸೆಗಳನ್ನೇ ಕಳೆದುಕೊಳ್ತಕ್ಕಂಥ ಸ್ಥಿತಿ. ಬಟ್ ಪರಿಸ್ಥಿತಿಗಳು ಹಾಗೆ ಇರ್ತದೆ. ಒಂದು ಕಡೆಯಿಂದ ಆರೋಗ್ಯದ ಕಂಡೀಷನ್ಸು ಸ್ವಲ್ಪ ಹದಗೆಟ್ಟಿರ್ತದೆ, ಇನ್ನೊಂದು ಕಡೆಯಿಂದ ಒತ್ತಡ, ಪರಿಸ್ಥಿತಿಗಳು ಎಲ್ಲವೂ ಕೂಡ ನಿಮ್ಮ ವಿರುದ್ಧವಾದಂಥ ರೀತಿಯಲ್ಲೇ ವಾರ ಮಧ್ಯಭಾಗದವರೆಗೆ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ನೋಡ್ರಪ್ಪ ಚಿಗುರಿಕೊಳ್ತೀರಿ. ಲಾಭ, ಯೋಗಬಲ, ಅದೃಷ್ಟ, ಉತ್ಸಾಹ, ಚಟುವಟಿಕೆ, ಚುರುಕುತನ, ಎಷ್ಟು ನಿಧಾನ ಇರ್ತೀರೋ ಅಷ್ಟೇ ಆಕ್ಟಿವ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಗುರುವಿನ ಬಲ ಬೇರೆ ಭಾಳ ಬಲವಾಗಿದೆ. ಹಾಗಾಗಿ ಮಕ್ಕಳ ಜೀವನ ಅಂತಕ್ಕಂಥದ್ದು ಉತ್ತಮವಾದಂಥ ಸ್ಥಿತಿ ಇರುತ್ತೆ. ನೀವು ಯಾರು ಪ್ರೀತಿ ಪಾತ್ರರಿರ್ತಾರೋ ಆ ಪ್ರೀತಿ ಪಾತ್ರರ ಜೀವನದಲ್ಲಿ ಉತ್ತಮವಾದಂಥ ಗಳಿಗೆಗಳು ಅಥವಾ ಉತ್ತಮವಾದಂಥ ಕೆಲಸ ಕಾರ್ಯಗಳು, ಬದಲಾವಣೆಗಳನ್ನು ನೋಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕುಟುಂಬದಿಂದ ಸಹಕಾರಗಳು ಒಲಿದು ಬರ್ತಕ್ಕಂಥದ್ದು ಮತ್ತು ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ಅಂತಕ್ಕಂಥದ್ದನ್ನು ಈ ವಾರ ನೀವುಗಳು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಮತ್ತು ಪ್ರಯಾಣದಲ್ಲಿ ಒಂದು ಅತೃಪ್ತಿಯ ಭಾವವಿರ್ತದೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಂಧುಗಳಿಂದ ಸ್ವಲ್ಪ ಯಾಕೋ ಬೇಸರವಾಗ್ತಕ್ಕಂಥದ್ದು ಅಥವಾ ಬೇಜವಾಬ್ದಾರಿತನದ ನಡವಳಿಕೆಗಳನ್ನು ನೋಡ್ತೀರಿ. ಎಲ್ಲೋ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ, ಕೆಟ್ಟ ಸ್ಥಳದಲ್ಲಿ ಏನೋ ಒಂದು ಸಣ್ಣದಾದಂಥ ವ್ಯತ್ಯಾಸಗಳಾಗಿ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭೂಮಿ ವ್ಯವಹಾರಗಳನ್ನು ಮಾಡುವಂಥವರು ಅದ್ಭುತವಾದಂಥ ಅವಕಾಶ, ಲಾಭ, ಯೋಗಫಲ, ಒಳ್ಳೆಯ ಭೂಮಿ ಸಿಗುತ್ತೆ ನೋಡಿ. ನಿಮ್ಮ ಕುಟುಂಬವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ, ವಂಶದವರೆಗೆ ನಿಮಗೆ ರಕ್ಷಣೆ ಮಾಡ್ತಕ್ಕಂಥ ರೀತಿಯಾದಂಥ ಒಂದು ಜಾಗ ನಿಮಗೆ ಪ್ರಾಪ್ತಿಯಾಗತ್ತೆ. ಭೂಮಿಯನ್ನು ನೋಡ್ತಾ ಇರ್ತಕ್ಕಂಥವ್ರು, ಮನೆ ಮಾಡ್ತೀನಿ ಅಥವಾ ಕಟ್ಟಿದ ಮನೆ ತೆಗೆದುಕೊಳ್ತೀನಿ, ಫ್ಲ್ಯಾಟ್ ತೆಗೆದುಕೊಳ್ತೀನಿ ಅನ್ನೋಂಥವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಭೂಮಿ ಖರೀದಿ, ವಾಹನ ಖರೀದಿಗೆ ಮಾತ್ರ ಮತ್ತು ಯಂತ್ರೋಪಕರಣ ಖರೀದಿಗೆ ಮಾತ್ರ ಶುಭಪ್ರದವಾದಂಥ ರೀತಿಯಲ್ಲಿ ನಿಮಗೆ ಅನುಕೂಲವಾಗತ್ತೆ. ಆರೋಗ್ಯ ಮಂದತ್ವ ಹೇಳಿದ್ನಲ್ಲ, ಹಾಗೆ ಕಾಲು ನೋವು, ಜಾಯಿಂಟ್ಸ್ ಪೈನು, ರಕ್ತ ಸಂಚಾರ ವ್ಯತ್ಯಾಸ, ತಲೆನೋವು ಬರ್ತಕ್ಕಂಥದ್ದು ಈ ಪರಿಣಾಮ ಬೀರಬಹುದು. ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ಶ್ವಾಸಕೋಶ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಅದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಶುಭ ಕಾರ್ಯ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಫಲವನ್ನು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಭಾಗ್ಯಾಧಿಪತಿ ಲಾಭ, ಹಾಗಾಗಿ ತಂದೆಯಿಂದ ಲಾಭ, ಯೋಗಬಲ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ, ಯೋಗಬಲ, ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಪ್ರಗತಿ, ಅಂಕಗಳು ಬರತಕ್ಕಂಥದ್ದು, ತುಂಬ ಚೆನ್ನಾಗಿ ಅಧ್ಯಯನದಲ್ಲಿ ಸ್ವಲ್ಪ ಒಳ್ಳೆ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು ಇವೆಲ್ಲವನ್ನೂ ಕೂಡ ಸಾಮಾನ್ಯವಾಗಿ ಸಿಂಹರಾಶಿ ನೋಡುತ್ತೀರಿ. ವಿದ್ಯಾರ್ಥಿಗಳಿಗೆ ಭಾಳ ಅದ್ಭುತವಾದಂಥ ರೀತಿಯಲ್ಲಿದೆ ಈ ವಾರ ಸಿಂಹರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ವಾರ ಮಧ್ಯಭಾಗದವರೆಗೆ ನಿಮ್ಮದ ಒಂದು ಸೋಮಾರಿತನ, ಜಿಗುಪ್ಸೆಗಳಿರ್ತಾವಲ್ಲ ಅದೇ ನಿಮಗೆ ತಡೆ ಆಗಬಹುದು. ಹಾಗಾಗಿ ಅದು ಒಂದು ಹೋಗಬೇಕು ಅನ್ನೋದಿತ್ತು ಅಂತಂದರೆ ಒಂದು ಪುಟ್ಟ ಬಟ್ಟಲಲ್ಲಿ ಒಂದು ಎಳ್ಳೆಣ್ಣೆ ಹಾಕಿಬಿಟ್ಟು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಬಿಟ್ಟು ಎಲ್ಲರೂ ಶಿವನ ಆಲಯದಲ್ಲಿ ದೀಪ ಹಚ್ಚಿಬಿಟ್ಟು ಬನ್ನಿ, ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥವನು ಅಥವಾ ಕನ್ಯಾ ಲಗ್ನಾಧಿಪತಿಯಾದಂಥವನು ರಾಹು ಪ್ರಭಾವಕ್ಕೊಳಗಾಗಿ ಗುರುವಿನ ಪ್ರಭಾವಕ್ಕೊಳಗಾಗಿರ್ತಾನೆ. ಹಾಗಾಗಿ ಏನಾಗುತ್ತೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಂಬಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಇರುವಂಥವರಿಗೆ ಮತ್ತು ಆ ಸಂಬಳದ ಆಧಾರದ ಮೇಲೆ ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ, ವಾರದ ಸಂಬಳಕ್ಕೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ, ಮಾಡುವಂಥವ್ರಿಗೆ ಮತ್ತು ಹುಡುಕ್ತಾ ಇರತಕ್ಕಂಥ ಇಬ್ಬರಿಗೂ ಲಾಭ. ಹುಡುಕಾಟ ಆಗುವಂಥವ್ರು, ಹುಡುಕಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಲಾಭ ಅಂದರೆ ಸಿಗುತ್ತೆ, ಉದ್ಯೋಗ ದೊರಕುವಂಥ ಸ್ಥಿತಿ. ಉದ್ಯೋಗ ಆಗಲೇ ಮಾಡ್ತಾ ಇದ್ರಿ ಅಂದರೆ ಭಾಳ ಅಚ್ಚುಕಟ್ಟಾಗಿ ಎಲ್ಲವನ್ನು ಕೂಡ ನಿರ್ವಹಿಸ್ತೀರಿ, ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀವು ಕೊಡ್ತೀರಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿ, ಶುಕ್ರನ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ ಈ ವಾರದಲ್ಲಿ. ಒಂದು ಸಣ್ಣದಾಗಿ, ಬಟ್ ಬಂದಿದ್ದನ್ನು ಉಳಿಸ್ಕೊಳ್ತೀರಾ ಅಂದರೆ ಕಷ್ಟ, ಅಥವಾ ಬಂದಿದ್ದನ್ನು ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳಿಗೆ ಬಂದಿದ್ದು ಹಾಗೆ ಹೊರಟೋಗುತ್ತೆ. ಬರುತ್ತೆ, ಆದರೆ ಎರಡರಷ್ಟು ಕೊಚ್ಚಿಕೊಂಡು ಹೋಗುವಂಥದ್ದು, ಅನಗತ್ಯವಾಗಿ ಕಾರಣವಿಲ್ಲದಂಥ ರೀತಿಯಲ್ಲಿ ಹೊರಟೋಗುವಂಥ ಸ್ಥಿತಿಯೂ ಕೂಡ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು,
ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದರಿಂದ ಅನುಕೂಲ. ಬರವಣಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಭೂಮಿ ಮಾರಾಟಗಾರರಿಗೆ ಮತ್ತು ಖರೀದಿಗೆ ಎರಡಕ್ಕೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಬರಬಹುದು ಮತ್ತು ನಿಮ್ಮಲ್ಲೂ ಕೂಡ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೈಕೆ ನೋವು ಬರ್ತಕ್ಕಂಥದ್ದು, ಈ ಪೈಲ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗುವಂಥದ್ದು ಮತ್ತು ಈ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ. ಶುಭಕಾರ ಪ್ರಯತ್ನ ಚೆನ್ನಾಗಿಲ್ಲ, ಈ ವಾರ ಅಷ್ಟೊಂದು ಸಕ್ಸಸ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿಲ್ಲ. ಭಾಗ್ಯಾಧಿಪತಿಯಾದಂಥನು ಅಷ್ಟಮ, ಬಂದಂಥ ಅವಕಾಶ ಕೈ ತಪ್ಪುತ್ತೆ ಮತ್ತು ಅದೃಷ್ಟವಂಚಿತರು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಏನೋ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ರೀತಿಯಾದಂಥ ಕೆಲವೊಂದು ಘಟನೆಗಳು ನಡೆಯಬಹುದು ಭವಿಷ್ಯದ ನಾಳೆಯ ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸ್ವಲ್ಪ ನಿಮ್ಮ ಭವಿಷ್ಯವನ್ನು ಮಂಕು ಮಾಡುವಂಥದ್ದು ಅಥವಾ ನಿಮ್ಮ ಭವಿಷ್ಯವನ್ನು ಹಿಂದಕ್ಕೆ ಸರಿಸ್ತಕ್ಕಂಥ ರೀತಿಯಲ್ಲಿ ನಿಮಗೆ ಏನೋ ಒಂದು ಘಟನೆಗಳು ನಡೆಯಬಹುದು, ಹುಷಾರಾಗಿರಬೇಕಾಗುತ್ತೆ. ಅದರಲ್ಲೂ ಕೂಡ ಶುಕ್ರ ದಶೆ ನಡೀತಾ ಇದ್ದರೆ ನನ್ನ ಪ್ರಕಾರ ಆ ರೀತಿಯಾದಂಥ ಕಂಡೀಷನ್ಸ್ ನಡೀತವೆ. ನಿಮಗೆ ದಶಮ ಪ್ರಭಾವ ಆಗಲೇ ಹೇಳಿದೆ, ಉತ್ತಮವಾದಂಥ ಪರ್ಫಾರ್ಮೆನ್ಸು ಮತ್ತು ಅಧಿಕಾರಿಗಳಿಂದಲೂ ಕೂಡ ಪ್ರಶಂಸೆಗಳು ಅಂತಕ್ಕಂಥ ರೀತಿಯಲ್ಲಿ ಬರುವಂಥದ್ದಕ್ಕೆ ಎಲ್ಲವಕ್ಕೂ ಕೂಡ ಅನುಕೂಲ. ವಾರಾಂತ್ಯ ಸ್ವಲ್ಪ ನಿಮಗೆ ಅನುಕೂಲವಾದಂಥ ಪರಿಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಕನ್ಯಾ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸಾಧ್ಯವಾದಷ್ಟು ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದುರ್ಗಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗತ್ತೆ. ಇನ್ನು ತುಲಾರಾಶಿನವ್ರಿಗೆ ಯಾವ ರೀತಿಯಲ್ಲಿದೆ ಈ ವಾರ ಅಂತಕ್ಕಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ಬಾಧಕ ಪ್ರಭಾವ. ಹಾಗಾಗಿ ಏನಾಗುತ್ತೆ, ತುಲಾರಾಶಿ ತುಲಾಲಗ್ನದವರು ಒಂದು ರೀತಿಯಾದಂಥ ಮಾಟ ಮಂತ್ರ ತಂತ್ರ ಜಿಗುಪ್ಸೆ ನೆಗೆಟಿವ್ ಥಾಟ್ಸು ನೆಗೆಟಿವ್ ದರ್ಶನ ಏನೋ ಒಂದು ನಡಿಬೇಕು ನಿಮಗೆ ಕಾಣಿಸುತ್ತೆ, ಗೋಚರ ಆಗತ್ತೆ. ಅದರ ಪ್ರಭಾವವನ್ನು ಕೂಡ ನೋಡ್ತೀರಿ. ಒಂದು ರೀತಿಯಾದಂಥ ಎಲ್ಲೋ ಏನೋ ಅಕ್ಕಪಕ್ಕ ಯಾರೋ ಓಡಾಡ್ತಾ ಇದ್ದಾರೆ, ಏನೋ ಪ್ರೇತ ಬಾಧೆ, ಏನೋ ನೆಗೆಟಿವ್, ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಭಾವ ಅಥವಾ ಆ ರೀತಿಯಾದಂಥ ಅನುಭವಗಳು ನಿಮಗೆ ಸಾಮಾನ್ಯವಾಗಿ ಯಾವುದೋ ಒಂದು ಮುಖಾಂತರವಾಗಿ ಕಾಣುತ್ತೆ, ನೋಡ್ತೀರಿ. ಸಾಮಾನ್ಯಕ್ಕೆ ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿದರೆ ಸೂಕ್ಷ್ಮಮತಿ ಇರ್ತಕ್ಕಂಥವ್ರಿಗೆ ಸೂಕ್ಷ್ಮ ರೀತಿಯಲ್ಲಿ ನಿಮ್ಮ ಸ್ಥಿತಿಗತಿಗಳನ್ನ ಅವಲೋಕನವನ್ನು ಮಾಡುವಂಥವ್ರಿಗೆ ಅದರ ಗೋಚಾರತೆಗಳು ಅಥವಾ ಅದರ ಪ್ರಭಾವಗಳು ಗೊತ್ತಾಗ್ತದೆ, ಗೋಚಾರವಾಗುತ್ತೆ. ತುಲಾರಾಶಿನಿಗೆ ನೋಡಿ ಮ್ಯಾಕ್ಸಿಮಮ್ ಶುಕ್ರದಶೆ ಶುಕ್ರ ಭಕ್ತಿ ನಡೀತಾ ಇದ್ದರೆ 100% ಇದರ ಅನುಭವ ಆಗೇ ಆಗತ್ತೆ. ಶುಕ್ರದಶೆ ಶುಕ್ರ ಭಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ನಿಮಗೆ 100% ಯಾವುದೋ ದುಷ್ಟಶಕ್ತಿ ನಿಮಗೆ ಗೋಚರ ಆಗೇ ಆಗುತ್ತೆ. ಅಥವಾ ಒಂದು ರೀತಿಯ ಏನೋ ಪ್ರೇತ ಇದೆ ಅಂತಲೋ ಯಾರೋ ಪಕ್ಕದಲ್ಲಿದ್ದಾರೆ ಅಂತಲೋ ಸ್ಪಷ್ಟವಾಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಬೇಕಾದ್ರೆ ನೋಡಿ. ಬೇಕಾದರೆ ಇನ್ನು ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಚಿಂತೆ ಮಾಡುವಂಥದ್ದಿಲ್ಲ. ಪ್ರಯಾಣ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಅಥವಾ ಸಾಲಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಬ್ಯಾಂಕ್ ಇಲ್ಲೇನೋ ಅಪ್ಲೈ ಮಾಡಿದ್ದೀರಿ, ಅಲ್ಲೂ ಕೂಡ ಸಕ್ಸಸ್ ಆಗುವಂಥದ್ದು ಅನುಕೂಲವಾಗ್ತಕ್ಕಂಥದ್ದು ಸಾಧ್ಯತೆಗಳು ಮತ್ತು ಈ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ. ಅದರ ಜೊತೆಯಲ್ಲಿ ಪತ್ರ ವ್ಯವಹಾರ ಯಾವುದೋ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿರುವಂಥವ್ರಿಗೆ ಅನುಕೂಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಏನೇ ಇರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಭವಿಷ್ಯದ ಭದ್ರತೆಗೋಸ್ಕರವಾಗಿ ಸ್ವಲ್ಪ ಹೂಡಿಕೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಸಕ್ಸಸ್ ಕಾಣುವಂಥದ್ದು. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡೈವರ್ಸ್ ಆಗಿದೆ, ಯಾವುದೋ ಕಾರಣಾರ್ಥಗಳಿಂದ ಹೆಣ್ಣಾಗ್ಬೋದು, ಹೆಣ್ಣು ಗಂಡಿನ ನಡುವಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಮತ್ತೊಂದು ಮದುವೆ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅಷ್ಟಮ ಅಧಿಪತಿ ಷಷ್ಠ ಪ್ರಭಾವ. ಹಾಗಾಗಿ ತುಂಬ ಗಂಭೀರವಾಗ್ತಕ್ಕಂಥ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ಅಷ್ಟೊಂದು ಕಾಡಾಟವನ್ನು ಕೊಡುವಂಥ ರೀತಿಯಲ್ಲಿ ಇರೋದಿಲ್ಲ. ಭಾಗ್ಯ ಪ್ರಭಾವ ತ್ರಿಕೋಣ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ,
ಅದೃಷ್ಟದ ಒಂದು ಪರಿಸ್ಥಿತಿಗಳು ಅಥವಾ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಉತ್ತಮವಾದಂಥ ಕೆಲಸ ಕಾರ್ಯಗಳು ಅಥವಾ ಪೂಜೆ ಪುನಸ್ಕಾರಗಳು ಈ ವಾರದಲ್ಲಿ ನಿಮಗೆ ಅದರ ಫಲಾಫಲಗಳು ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಲಾಭಾಧಿಪತಿಯಾಗಿಂಥವು ಭಾಗ್ಯ ಪ್ರಭಾವ, ತಂದೆಯಿಂದ ಲಾಭ ಅನುಕೂಲ ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಏನಾದರೂ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ಅದ್ಭುತವಾದಂಥ ರೀತಿಯಲ್ಲಿ ಆಗುತ್ತೆ. ಷಷ್ಠ ಪ್ರಭಾವದಲ್ಲಿರ್ತಕ್ಕಂಥ ಒಂದು ಶನಿಯ ಪ್ರಭಾವ ಅಂತಕ್ಕಂಥದ್ದು, ರವಿಯ ಪ್ರಭಾವ ಅಂತಕ್ಕಂಥದ್ದು, ಸ್ವಲ್ಪ ಶತ್ರುದಮನ ಅಂತಕ್ಕಂಥದ್ದು, ಯಾರು ನಿಮಗೆ ಕೇಡನ್ನು ಬಯಸಿರ್ತಾರೋ ಅವ್ರಿಗೆ ನಿಮಗೆ ವಾಪಸ್ ಆಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಾಣ್ತದೆ. ಆಗಲೇ ಹೇಳ್ತಿದ್ದೆ, ನಿಮಗೇನೋ ನೆಗೆಟಿವ್ ಕಾಣುತ್ತೆ, ಏನೋ ಒಂದು ಗೋಚರ ಆಗುತ್ತೆ ಅಂತ. ಬಟ್ ಆದರೆ ಏನೇ ಕಂಡ್ರೂ ಕೂಡ ನಿಮಗೆ ಕೇಡಂತೂ ಆಗೋದಿಲ್ಲ ಅಥವಾ ಕೆಡಕಂತೂ ಆಗೋದಿಲ್ಲ ಅಥವಾ ನಿಮಗೆ ಕೆಟ್ಟದಾಗಲಿ ಅನ್ನೋ ರೀತಿಯಲ್ಲಿ ಗೋಚರ ಆಗೋದಿಲ್ಲ. ಗೋಚರ ಆಗೋವಂಥದ್ದಂತೂ ಇರುತ್ತೆ. ಕೆಟ್ಟದು ಅಥವಾ ತೊಂದರೆ ಆಗ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ತ್ರಿಪುರ ಸುಂದರಿಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅಥವಾ ಮಲಿಕೊಂಡಾಗ ಅಮ್ಮನವರ ಸ್ಮರಣೆ ಮಾಡಿಕೊಂಡು ಮನಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅನಿರೀಕ್ಷಿತವಾಗಿ ನಿಮಗೆ ಅನುಕೂಲವನ್ನು, ಅನಿರೀಕ್ಷಿತವಾದಂಥ ಧನಾಗಮನವನ್ನು, ಅನಿರೀಕ್ಷಿತವಾಗಿ ಒತ್ತಡವನ್ನು, ಒಂದು ರೀತಿಯಾದಂಥ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟೇ ಮೈನಸ್ ಬರುತ್ತೆ. ಖುಷಿಯಾಗಿರ್ತೀರಿ, ಜಸ್ಟ್ ಒಂದು ನಿಮಿಷಕ್ಕೆ ಯಾವುದೋ ಒಂದು ಬೇರೆ ಸುದ್ದಿ ಬರುತ್ತೆ, ಬೇರೆ ಯಾವುದೋ ಒತ್ತಡಗಳು ಬರುತ್ತೆ. ಹೇಗಾಗುತ್ತೆ ಅಂದರೆ ಖುಷಿ ಮತ್ತು ಆನಂದ ಅಥವಾ ಒಳ್ಳೆಯದು ಕೆಟ್ಟದ್ದು ಒಂದೇ ನಾಣ್ಯದ ಎರಡು ಮುಕ್ಕಳಿದ್ದಂಗೆ ಒಂದಾದ್ಮೇಲೆ ಹಿಂಗೆ ಟರ್ನ್ ಆಗುತ್ತಲ್ಲ, ಹಂಗೆ ನಿಮ್ಮದು ಕೆಲವ್ರಿಗೆ ದಿನಗಳು ಬೇಕಾಗುತ್ತೆ, ಕೆಲವ್ರಿಗೆ ವರ್ಷಗಳು ಬೇಕಾಗುತ್ತೆ. ಆದರೆ ನಿಮ್ದು ಹಂಗಲ್ಲ, ಜಸ್ಟ್ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಚೇಂಜ್ ಆಗುತ್ತೆ. ಹಿಂಗೆ ಒಳ್ಳೇದಾಗಿರ್ತದೆ, ಇಮ್ಮಿಡಿಯೇಟ್ ಕೆಟ್ಟದಾಗುತ್ತೆ. ಈ ಸ್ಥಿತಿನಲ್ಲಿ ಈ ವಾರವನ್ನು ನೀವು ನೋಡೋವಂಥ ಸಾಧ್ಯತೆಗಳಿರುತ್ತೆ. ಭವಿಷ್ಯದಲ್ಲಿ ಯಾವುದೋ ಮುಖ್ಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಎಲ್ಲೋ ಎಡವಟ್ಟಾಗುತ್ತೆ. ಪ್ರಯಾಣ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಜಾಗ್ರತೆಯಿಂದಿರಬೇಕು. ಈ ಏನು ಸಣ್ಣದಾಗಿ ಎದೆ ನೋವು ಬಂತು, ಹೋಗಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ. ಏನೋ ಸಣ್ಣದಾಗಿ ಏನೋ ಆರೋಗ್ಯದ ಗೋಚರ ಆಗ್ತಾಯಿದೆ, ಅನ್ಕಂಫರ್ಟಬಲ್ ಆಗ್ತಾಯಿದೆ, ಫಸ್ಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಏನೋ ಸಮಸ್ಯೆ ಆಗಬಹುದು, ಏನೋ ಅವಘಡಗಳಾಗ್ಬೋದು, ಅಪಘಾತಗಳಾಗ್ಬೋದು, ಏನೋ ಸಣ್ಣದಾಗಿ ಅತಿ ನಂಬಿಕೆ ಶಾಪವಾಗಬಹುದು, ಅತಿ ಒಳ್ಳೆತನ ಶಾಪವಾಗಬಹುದು. ಒಳ್ಳೆಯದು ಅಂತ ಅನ್ನೋವಂಥದ್ದೇ ನಿಮಗೆ ಶಾಪವಾಗಿ ಪರಿವರ್ತನೆಯಾಗಿ ನಿಮ್ಮನ್ನು ಸಂಕಷ್ಟಕ್ಕೆ ದೂಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಅತಿ ಒಳ್ಳೆತನ ಒಳ್ಳೆಯದಲ್ಲ. ಮತ್ತು ಮಕ್ಕಳಿಂದ ಅನುಕೂಲವಾಗುತ್ತೆ ಮತ್ತು ಕುಟುಂಬದಿಂದ ಅನುಕೂಲವಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗೆಹರಿದಕ್ಕೆ ದಾರಿ ಇದೆ ಈ ವಾರ. ಏನು ದಾಂಪತ್ಯ ಸೌಖ್ಯ ಅಂತದಿದೆಯಲ್ಲ, ಅಲ್ಲಿ ಸ್ವಲ್ಪ ಎಡವಟ್ಟಾಗತ್ತೆ. ಸಂಗಾತಿಯ ನಡವಳಿಕೆಗಳಿಂದ ಬೇಸರ, ಅವರ ಒಂದು ಬೇಜವಾಬ್ದಾರಿತ ನಡವಳಿಕೆಗಳು ನಿಮ್ಮನ್ನೇ ಬೇಸರಕ್ಕೆ ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಜಾಗ್ರತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು ಅಂತಕ್ಕಂಥ ರೀತಿಯಾದಂಥ ಕಂಡೀಷನ್ಸನ್ನು ನೋಡ್ತೀರಿ. ಮತ್ತು ಭಾಗ್ಯ ಪ್ರಭಾವ, ಭಾಗ್ಯ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹಿಡಿತಕ್ಕಂಥ ಸಂದರ್ಭಗಳಿಲ್ಲ. ಯಥಾವತ್ತು ಪ್ರಕೃತಿ ಸಹಜವಾದಂಥ ರೀತಿಯಲ್ಲಿ ಹೇಗೆ ಹೋಗಬೇಕು ಹಾಗೆ ಹೋಗುತ್ತೆ. ಒಳ್ಳೆಯದು ಕೆಟ್ಟದ್ದು ಒಂದರಿಂದ ಒಂದು ನಿಮಗೆ ಆವಾಗಲೇ ಬೆಳಗ್ಗೆ ಒಳ್ಳೆಯದಾದರೆ ಸಂಜೆ ಅಷ್ಟೊತ್ತಿಗೆ ಕೆಟ್ಟದಾಗಿರ್ತದೆ, ಸಂಜೆ ಒಳ್ಳೆಯದಾದರೆ ಬೆಳಕರ ಹೊತ್ತಿಗೆ ಮತ್ತೆ ಕೆಟ್ಟದಾಗುತ್ತೆ. ಈ ರೀತಿಯಲ್ಲಿ ತುಂಬ ಏರಿಳಿತಗಳನ್ನು ನೋಡುವಂಥ ವಾರವಾಗಿರ್ತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ವಾರ ಅಂತ್ಯದಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡಿ, ಸ್ವಲ್ಪ ಅನುಕೂಲವಾಗಬಹುದು. ಉದ್ಯೋಗ ಒತ್ತಡಗಳು ಯಥಾವತ್ತಿರುತ್ತೆ. ಸ್ವಲ್ಪ ನಿದ್ರೆ ಸರಿಯಾಗಿ ಬರೋದಿಲ್ಲ. ಏನಾಗುತ್ತೆ, ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ ಉದ್ಯೋಗ ಸಂಬಂಧಪಟ್ಟಂತೆ. ಮತ್ತು ಮೇಲಧಿಕಾರಿಗಳಿಂದಲೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಅಥವಾ ರಾತ್ರಿ ಪಾಳಿಯ ಕೆಲಸ ಬೀಳ್ಬೋದು, ಅಥವಾ ನಿದ್ದೆಗೆಟ್ಟು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಈ ರೀತಿಯಲ್ಲಿ ಏನೋ ಕಾರಣಾರ್ಥವಾಗಿ ನಿಮಗೆ ನಿದ್ರೆ ಕಂಫರ್ಟ್ ನಿದ್ದೆಯನ್ನು ಮಾಡೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಹೋಗಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಸಾಧ್ಯವಾದ ಒಂದು ಅಧ್ಯಾಯವಾದ್ರೂ ಕೂಡ ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಯಾವುದೇ ಆಪತ್ತುಗಳು ಬಂದರೂ ಕೂಡ ರಕ್ಷಣೆ ಸಿಗುತ್ತೆ. ಚಿಂತೆ ಮಾಡೋದು ಬೇಡ. ಇನ್ನು
ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಚೆನ್ನಾಗಿದೆ. ಗುರುಬಲ ಇರೋದರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗಬಹುದು, ಅಥವಾ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ತುಂಬ ಅದ್ಭುತವಾದಂಥ ರೀತಿಯಲ್ಲಿ ತೆಗೆದುಕೊಳ್ತೀರಿ. ತುಂಬ ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ಮತ್ತು ಚುರುಕುತನದಿಂದ ನಿಮಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ದಾರಿ ಈ ವಾರದಲ್ಲಿ. ಮತ್ತು ಮಕ್ಕಳಿಂದ ಸ್ವಲ್ಪ ಸಹಾಯ, ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ. ಆದರೂ ಕೂಡ ಧನುಸ್ಸು ರಾಶಾಧಿಪತಿ ಅಥವಾ ಲಗ್ನಾಧಿಪತಿಯಾದಂಥವನು ಬಾಧಕ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು, ಬಾಧಕ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಅತೀ ಒಳ್ಳೆತನದ ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾರೋ ಏನೋ ಕಷ್ಟದಲ್ಲಿದ್ದಾರೆ ಎಂದಾಗ ನೀವು ನಿಮ್ಮನ್ನು ಮುಳುಗಿಸ್ಕೊಂಡು ಅವರ ಕಷ್ಟವನ್ನು ತೀರ್ಸೋದಕ್ಕೆ ಹೋಗಬೇಡಿ. ಯಾರೋ ಕಷ್ಟದಲ್ಲಿದ್ದಾರೆ ಹಿಂಗೆ ಹೇಳ್ಕೊಂಡ್ರು, ಕಣ್ಣೀರು ಹಾಕಿರೋಂದ್ರು ಒಡವೆ ಅಡ ಇಟ್ಕೊಡೋವಂಥವ್ರು ಇದ್ದಾರೆ, ಅಂಥ ಧಾರಾಳತನದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಏಟೆ ಕೊಟ್ಟಿದ್ದು. ನೀವು ಒಡವೆ ಅಡ ಇಟ್ಟರೆ ಒಡವೆ ಹೋಯ್ತು, ಅಥವಾ ನೀವು ಒಡವೆ ಸಾಲ ಮಾಡಿ ಬಿಡಿಸ್ಕೋಬೇಕಷ್ಟೇ, ಅವರಂತೂ ವಾಪಸ್ ಕೊಡೋದಿಲ್ಲ. ಈ ರೀತಿಯಲ್ಲಿ ಕನಿಕರ ಖಂಡಿತವಾಗಲೂ ಶಾಪ. ಹಾಗಾಗಿ ಈ ವಾರ ಆ ಕೆಲಸವನ್ನು ಮಾಡಬೇಡಿ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೃಪ್ತಿ ಇರೋದಿಲ್ಲ. ಸೇವಕರು ಕೆಲಸಗಾರ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿ ಇರೋದಿಲ್ಲ, ಅಸಮಾಧಾನ ಅಂತಕ್ಕಂಥದ್ದು ಇರುತ್ತೆ. ಭಾಗ್ಯಾಧಿಪತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ತಂದೆಯಿಂದಲೂ ಕೂಡ ಸ್ವಲ್ಪ ನೋವು ನಿರಾಸೆಗಳನ್ನು ಅನುಭವಿಸಬಹುದು, ಮತ್ತು ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಕ್ರ ಲಾಭವನ್ನು, ಸ್ವಕ್ಷೇತ್ರವನ್ನು ನೋಡ್ತಾ ಇದ್ರೂ ಕೂಡ ಮಿತ್ರರ ಸಹಾಯ ಸಿಗಬೇಕು ನಿಮಗೆ. ಬಟ್ ಅವರ ಪರಿಸ್ಥಿತಿಯೇ ಹದಗೆಟ್ಟಿರ್ತದೆ. ಹಾಗಾಗಿ ಅವರ ಸಹಾಯವೂ ಕೂಡ ನಿಮಗೆ ಸಿಗೋದಿಲ್ಲ. ಯಾಕೆ ಅಂದರೆ ಹಿಂದೆ ಯಾವುದೋ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮವೋ, ಅಥವಾ ಹಿಂದೆ ಯಾರೋ ಗೊತ್ತಿಲ್ಲದೆ, ನಿಮಗೆ ಅರಿವಿಲ್ಲದೆ ಯಾರಿಗೋ ನೋವಾಗುವಂಥ ರೀತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯೋ ನಿಮಗೆ ಈ ವಾರ ನಿಮ್ಮ ಸಹಾಯಕ್ಕೆ ಬರ್ತಕ್ಕಂಥವ್ರನ್ನ ದೂರ ಮಾಡುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಟ್ಟಿನಲ್ಲಿ ಒಂದು ರೀತಿಯಾದಂಥ ರೀತಿಯಲ್ಲಿ ನಾನು ಹೇಳಿದ್ನಲ್ಲ, ಹೀಗೆ ಒಳ್ಳೆಯದು ಹೀಗೆ ಕೆಟ್ಟದ್ದು ಅಂತಕ್ಕಂಥ ರೀತಿಯಾದಂಥ ಪರಿವರ್ತನಾ ಸ್ಥಿತಿ 3 ದಿವಸ ಚೆನ್ನಾಗಿರುತ್ತೆ, 4 ದಿವಸ ತಟಸ್ಥವಾಗಿರುತ್ತೆ ಧನುಸ್ಸು ರಾಶಿನವರು. ಆ ರೀತಿಯಾದಂಥ ಕಂಡೀಷನ್ಸಲ್ಲೇ ಇದೆ ಈ ವಾರ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ. ಬಟ್ ಅದೃಷ್ಟ ಏನು ಗೊತ್ತಾ ನಿಮಗೆ, ಧನುಸ್ಸು ರಾಶಿನವ್ರಿಗೆ ವಿದ್ಯಾರ್ಥಿಗಳಿಗೆ ಭಾಳ ಚೆನ್ನಾಗಿದೆ. ಎಕ್ಸಾಮ್ ಅಟೆಂಡ್ ಮಾಡುವಂಥವ್ರಿಗೆ ಭಾಳ ಅದ್ಭುತವಾದಂಥ ರೀತಿಯಲ್ಲಿದೆ. ಪ್ರಯತ್ನ ಮಾಡಿ, ಒಳ್ಳೆಯ ಅಂಕಗಳು ಬರೋದಕ್ಕೆ ದಾರಿ ಇದೆ. ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಪತಿಗೆ ಒಂದು 21 ಪ್ರದಕ್ಷಿಣೆ ಮಾಡಿ. ನಿಮಗೆ ಎಂಥ ವಿಘ್ನಗಳಿದ್ದರೂ, ಎಂಥ ದೋಷಗಳಿದ್ರೂ ಕೂಡ ಆ ಗಣಪ ಒಡೆದಾಗ್ತಾನೆ, ಚಿಂತೆ ಮಾಡೋವಂಥದ್ದು ಬೇಡ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮಕರ ರಾಶಿನವ್ರಿಗೆ ಸ್ವಲ್ಪ ರಾಶಾಧಿಪತಿ ನಕ್ಷತ್ರ ಬಲವಾಗಿ ಕುಳಿತಿದ್ದಾನೆ, ಬಟ್ ಅಸ್ತನಾಗಿದ್ದಾನೆ. ಅಸ್ತ ಪ್ರಭಾವದಿಂದ ತ್ಯಾಗ ಆಗ್ತಾ ಇದ್ದಾನೆ. ಒಂದು 79 ಡಿಗ್ರಿ ವಾರ ಆರಂಭದಲ್ಲಿ ಅಸ್ತವಾಗಿರ್ತಾನೆ. ಪೂರ್ಣ ಪ್ರಮಾಣದಲ್ಲಿ ಹಸ್ತತ್ಯಾಗ ಆಗೋದಕ್ಕೆ ಇನ್ನೂ ಟೈಮ್ ಬೇಕಾಗತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ ಮಾತ್ರ ಅಸ್ತನಾಗಿದ್ದಾನೆ, ಬಲ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೆ ಮುಂದಕ್ಕೆ ರವಿ ಹೋಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಸ್ವಲ್ಪ ಬಲ ಈ ವಾರದಲ್ಲಿ ಪ್ರಾಪ್ತಿಯಾಗತ್ತೆ. ಯತ್ನ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗಬಹುದು, ಅಥವಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು. ಸಾಲದಿಂದ ಬರುತ್ತೋ ಅಥವಾ ಬೇರೆ ಇದರಿಂದ ಬರುತ್ತೋ, ಒಟ್ಟಿನಲ್ಲಿ ಇರುವಂಥ ಆರ್ಥಿಕವಾದ ಸಂಕಷ್ಟಗಳಿಂದ ಬಿಡುಗಡೆ ಹೊಂದುವಂಥದ್ದಂತೂ ಕೂಡ ಸತ್ಯ. ಅದರಲ್ಲೇನು ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ ಅಥವಾ ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಅಥವಾ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದರಿಂದ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸ್ಥಿರಾಸ್ತಿಯ ಮೇಲೆ ಸಾಲವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಇರ್ತಕ್ಕಂಥವ್ರಿಗೆ ಅನುಕೂಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶ ಅಂತಕ್ಕಂಥ ಸ್ಥಿತಿ. ಮಕ್ಕಳೊಂದಿಗೆ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು, ಕಿರಿಕಿರಿಗಳಾಗಬಹುದು ಅಂತಕ್ಕಂಥ ರೀತಿಯಾದಂಥ ಸ್ಥಿತಿ. ಬೇಸರವಾಗ್ತಕ್ಕಂಥದ್ದು ಅಥವಾ ನಿಮ್ಮ ಗೌರವಕ್ಕೆ ಕಳಂಕವನ್ನು ತರುವಂಥ ರೀತಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಅಥವಾ ಮಕ್ಕಳು ನಡೆದುಕೊಳ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥದ್ದು
ಮಾಡುವಂಥದ್ದು ಉಂಟು. ಶುಭಕಾರ ಪ್ರಯತ್ನ ವಾರ ಅಂತ್ಯ ಚೆನ್ನಾಗಿದೆ. ಶುಭಕಾರ ಪ್ರಯತ್ನ ಮಾಡುವಂಥವ್ರಿಗೆ ವಾರಾಂತ್ಯದಲ್ಲಿ ಗುರುವಾರದ ನಂತರ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಭಾಗ್ಯಾಧಿಪತಿಯಾದಂಥವನು ರಾಹು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಏನಾದರೂ ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಶುಭಪ್ರದವಾದಂಥ ಸ್ಥಿತಿನಲ್ಲಿದೆ, ಪ್ರಯತ್ನವನ್ನು ಮಾಡಬಹುದು. ಮತ್ತು ದಶಮ ಪ್ರಭಾವ ಉದ್ಯೋಗ ಒತ್ತಡಗಳು, ಮೇಲಧಿಕಾರಿಗಳ ದಂಡನೆ, ಕಿರಿಕಿರಿ, ಅವಮಾನ, ಅಪವಾದ ಎಲ್ಲವೂ ಕೂಡ ಬರುತ್ತೆ. ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆಯಾಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕುತಂತ್ರವಾದರೂ ಕೂಡ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಿಂತಿದೆ. ಹಾಗಾಗಿ ಕುತಂತ್ರಕ್ಕೆ ಬಲಿಯಾಗಬೇಡಿ. ಗುರುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಆ ಕುತಂತ್ರಗಳನ್ನು ನಡೆದ್ರೂ ಕೂಡ ಯಾವುದೋ ಒಂದು ಶಕ್ತಿ ನಿಮಗೆ ಆ ಕುತಂತ್ರದಿಂದಲೂ ಕೂಡ ನಿಮಗೇನು ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ದೈವ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಒಳ್ಳೆಯ ಫಲ ಸಿಗುತ್ತೆ. ಅಥವಾ ದೈವ ಕಾರ್ಯಗಳು ತುಂಬ ಚೆನ್ನಾಗಾಗತ್ತೆ. ಹೋಮ, ಪೂಜೆ, ಪುನಸ್ಕಾರ ಅಥವಾ ಯಾವುದೇ ದೇವಸ್ಥಾನದ ಅಭಿಷೇಕ ಏನು ಮಾಡಿಸ್ತಾ ಇದ್ರಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಪ್ರಯತ್ನ ಮಾಡಬಹುದು. ಅದರ ಫಲಾಫಲಗಳು ನಿಮಗೆ ಸಿಗುತ್ತೆ. ಮಕರ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಮಕರ ರಾಶಿನವರು ಸಾಧ್ಯವಾದಷ್ಟು ಕೂಡ ನೀವು ವೆಂಕಟೇಶ್ವರನ ಸ್ಮರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ಸಿಗುತ್ತೆ. ಅಥವಾ ಸತ್ಯನಾರಾಯಣ ಪೂಜೆ ಬೇರೆ ಇದೆ, ಇಲ್ಲ ಸತ್ಯನಾರಾಯಣ ಪೂಜೆ ನಡೀತಾ ಇದ್ದರೆ ಸತ್ಯನಾರಾಯಣ ಪೂಜೆಗೆ ಪಾಲ್ಗೊಳ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕುಂಭರಾಶಿಗೂ ಕೂಡ ರಾಶ್ಯಾಧಿಪತಿ ಶನಿಯಾಗಿದ್ದಾನೆ, ಹಸ್ತನಾಗಿದ್ದಾನೆ. ಬಟ್ ಕಳೆದ ವಾರ ಹಸ್ತ ಆಗಿದ್ದಕ್ಕೂ ಈ ವಾರಕ್ಕೂ ತುಂಬ ವ್ಯತ್ಯಾಸಗಳಿದೆ. ಈ ವಾರ ಸ್ವಲ್ಪ ಬಲ ಕೊಡ್ತಾನೆ ಶನಿ ಅಂತಕ್ಕಂಥದ್ದು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಗುರುವಿನ ಬಲ ಇದೆ. ಗುರುವಿನ ಬಲ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದು ಅಷ್ಟೊಂದು ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ರಕ್ಷಣೆ ಸಿಗುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಆದರೂ ಆಗ್ಬೋದು, ಆರ್ಥಿಕವಾದಂಥ ಪರಿಸ್ಥಿತಿ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ಅಥವಾ ಕೌಟುಂಬಿಕ ಸಮಸ್ಯೆ ವಿಚಾರ ಸಂಬಂಧಪಟ್ಟಂತೆ ಆಗ್ಬೋದು, ಆಗಬಹುದು. ಒಂದು 10% ಗಂಭೀರ ಆಗುವಂಥ ಸ್ಥಿತಿ ಇರೋದಿಲ್ಲ. ಒತ್ತಡ ತರಬಹುದು, ಸಮಸ್ಯೆಗಳಾಗಬಹುದು. ಬಟ್ ಅದು ನಿಮ್ಮ ಮೇಲೆ ಪ್ರಭಾವ ಇರೋದಿಲ್ಲ. ಅಥವಾ ನಿಮ್ಮ ಏನು ಅಭಿವೃದ್ಧಿಯೋ ಕುಟುಂಬಕ್ಕೋ ಅಥವಾ ನಿಮ್ಮ ಗೌರವಕ್ಕೋ ಧಕ್ಕೆಯಾಗುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಬಾಧಕಾಧಿಪತಿಯಾದಂತನೂ ಭಾಗ್ಯ ಪ್ರಭಾವಕ್ಕೊಳಗಾಗಿದ್ರೂ, ಭಾಗ್ಯವನ್ನು ನೋಡ್ತಿದ್ರೂ ಕೂಡ ಕೇತು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಯಾರಾದರೂ ಏನಾದರೂ ತಂದು ಕೊಟ್ಟರೆ ತಿನ್ನುವಂಥದ್ದಕ್ಕೆ ಹೋಗಬೇಡಿ. ಈ ಸಂದರ್ಭ ನೀವೇನಾದರೂ ಈ ಮಾಟ ಮಂತ್ರ ಪ್ರಯೋಗ, ಔಷಧಿ, ಮದ್ದು ಈ ರೀತಿಯಲ್ಲಿ ಪ್ರಯೋಗ ಮಾಡುವಂಥವ್ರಿಗೆ ತಟ್ಟನ ಆ್ಯಕ್ಟಿವ್ ಆಗುತ್ತೆ. ಕುಂಭರಾಶಿನವ್ರಿಗೆ ಈ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಕುಂಭರಾಶಿನವರು. ಇನ್ನು ಸ್ಥಿರಾಸ್ತಿ ಖರೀದಿ ಮಾಡೋರು ದಯವಿಟ್ಟು ಕೈ ಹಾಕಬೇಡಿ. ಮನೆ, ಸ್ಥಿರಾಸ್ತಿ, ವಾಹನ ಈ ಒಂದು ವಾರ 10 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಸ್ಥಿರಾಸ್ತಿ, ವಾಹನ, ಮನೆ, ಫ್ಲ್ಯಾಟ್ ಕೈ ಹಾಕಬೇಡಿ. ತಪ್ಪಿ ಸಿಕ್ಕಾಕ್ಕೊಳ್ತೀರಿ ಅಥವಾ ಕಷ್ಟ ಸಿಕ್ಕಾಕ್ಕೊಳ್ತೀರಿ. ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ. ವಿದ್ಯಾಭ್ಯಾಸ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಷಷ್ಠ ಪ್ರಭಾವ ಆರೋಗ್ಯದಲ್ಲೂ ಕೂಡ ಅಂಥ ಗಂಭೀರವಾದ ಸ್ವರೂಪಗಳು ಕಂಡು ಬರೋದಿಲ್ಲ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನಗಳು ಬರಬಹುದು. ಮತ್ತು ಈ ಶುಭ ಕಾರ್ಯದ ಪ್ರಯತ್ನದಲ್ಲಿ ಮದುವೆ ಮಗನೊಂದು ಅಂತಕ್ಕಂಥ ರೀತಿಯ ಪ್ರಯತ್ನ, ತೀರ್ಮಾನ ತೆಗೆದುಕೊಳ್ಬೇಕು. ಆಯಿತು, ಒಪ್ಪಿಗೆ ಆಗಿದೆ, ಮುಂದುವರಿಬೇಕು. ಈ ಸಂದರ್ಭ ಸೂಕ್ತ ಅಲ್ಲ. ಒಂದು 6-10 ದಿವಸ ಪೆಂಡಿಂಗ್ ಇಡ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ತಪ್ಪು ಹೆಜ್ಜೆಯನ್ನು ಇಡ್ತೀರಿ ಅಥವಾ ನಿಮಗೆ ಸೂಕ್ತವಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ತಪ್ಪು ಹೆಜ್ಜೆ ಇಡ್ತೀರಿ. ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಷ್ಟಮಾಧಿಪತಿ ಪ್ರಭಾವ ವ್ಯಾಜ್ಯಗಳು ನಿಮಗೆ ಸಕ್ಸಸ್ಸನ್ನು ಕೊಡೋದಿಲ್ಲ. ದಶಮಾಧಿಪತಿಯಾದಂಥವನು ಸ್ವಲ್ಪ ಲಾಭ ಪ್ರಭಾವಕ್ಕೊಳಗಾಗಿರೋದ್ರಿಂದ ಏನಾದರೂ ಈ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಮೇಲಧಿಕಾರಿಗಳಿಂದ ಏನಾದರೂ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು ಅಥವಾ ಅವರ ಸಹಕಾರ ಬೇಕು ಅನ್ನುವಂಥದ್ದಕ್ಕೆ ಒಟ್ಟಿನಲ್ಲಿ ಮೇಲಧಿಕಾರಿಗಳು ನಿಮಗೆ ಸ್ಪಂದಿಸುವಂಥ ರೀತಿಯಲ್ಲಿ ಇರ್ತಾರೆ. ಅದೊಂದನ್ನು ಉಪಯೋಗಿಸಿಕೊಳ್ಳಬಹುದು. ಮಿತ್ರರ ಸಹಾಯವೂ ಕೂಡ ನಿಮಗೆ ಧಾರಾಳವಾಗಿ ಬರುತ್ತೆ. ಕುಟುಂಬದ ಸಹಕಾರವೂ ಕೂಡ ನಿಮಗೆ ಧಾರಾಳತನವಾಗಿ ಸಿಗುತ್ತೆ. ನಿಮ್ಗೆ ಯಾವುದೇ ಕಷ್ಟಗಳಿದ್ರೂ ಕೂಡ, ಸಮಸ್ಯೆಗಳಿದ್ರೂ ಕೂಡ ಕುಟುಂಬದ ಸಹಕಾರ, ಮಿತ್ರರ ಸಹಕಾರ ನಿಮಗೆ ಸಿಕ್ಕಿ ಎಲ್ಲದರಿಂದಲೂ ಕೂಡ ನೀವು ಮುಕ್ತರಾಗ್ತಕ್ಕಂಥದ್ದು. ಅಥವಾ ಯಾವ ಸಮಸ್ಯೆಯೂ ಕೂಡ ನಿಮಗೆ
ಗಂಭೀರವಾದ ಸ್ವರೂಪವನ್ನು ಪಡಿತಕ್ಕಂಥ ರೀತಿಯಾದಂತೆ ಯಾವುದೇ ಘಟನೆಗಳಾಗುವುದು ಅಥವಾ ಪರಿಸ್ಥಿತಿಗಳಾಗುವುದು ನಿರ್ಮಾಣ ಆಗೋದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಹಾಗಾಗಿ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ನಾಗದೇವತ ಕಲ್ಲಿದ್ದಂಥ ಪಕ್ಷದಲ್ಲಿ, ಅಂದರೆ ಎಡೆ ಇರತಕ್ಕಂಥ ನಾಗದೇವತೆ ಇರತಕ್ಕಂಥದ್ದು ಸುರುಳಿ ಆಕಾರದ್ದಿರುತ್ತೆ, ಮತ್ತು ಒಂಟಿ ನಾಗ ರಾಜ ಇರ್ತದೆ, ಮತ್ತು 5 ಎಡೆ ಇರ್ತಕ್ಕಂಥ ರೀತಿಯಾದಂಥ ನಾಗದೇವತೆ 7 ಎಡೆ ಅಥವಾ 5 ಎಡೆ ಕೆತ್ತಿರ್ತಾರೆ. ಆ 5 ಎಡೆ ಅಥವಾ 7 ಎಡೆ ಇರುವಂಥ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗದಲ್ಲಿ ಒಂದು 8 ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ದೋಷಗಳು ಹೋಗುತ್ತೆ. ಸುಬ್ರಹ್ಮಣ್ಯನ ನಾಮಸ್ಮರಣೆ ಅಥವಾ ನಾಗದೇವತೆಯ ಸ್ಮರಣೆ ಮಾಡಿಕೊಂಡು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿಯಾದಂತನು ಬಲವಾಗಿದ್ದಾನೆ. ಮೀನರಾಶಿ ಅಥವಾ ಮೀನ ಲಗ್ನಾಧಿಪತಿ ಸ್ವನಕ್ಷತ್ರದಲ್ಲಿ ಬಲವಾಗಿ ಕುಳಿತಿದ್ದಾನೆ. ಲಗ್ನದಲ್ಲಿ ಅಥವಾ ರಾಶಿನಲ್ಲಿ ಕುಳಿತಿರ್ತಕ್ಕಂಥ ಶನಿ ಇದನಲ್ಲ, ಅವನು ಕಾಡಾಟ ಕೊಡಲೇಬೇಕಲ್ಲ. ಇಲ್ಲಿವರೆಗೂ ಬಲಹೀನನಾಗಿದ್ದ, ಕಾಡಾಟ ಕೊಡೋದಕ್ಕೆ ಅವನಿಗೆ ಶಕ್ತಿ ಇರಲಿಲ್ಲ. ಈಗ ಸ್ವಲ್ಪ ಬಲ ಪಡ್ಕೊಂಡಿದ್ದ, ಒಂದು 30%. ಈಗ ಆರೋಗ್ಯ ಕೆಟ್ಟು ಪೂರ್ತಿ ಹಾಸಿಗೆ ಹಿಡಿದಂಥವ್ರು ಸ್ವಲ್ಪ ಮಾತ್ರೆ ನುಂಗಿ ಸ್ವಲ್ಪ ಸುಧಾರಣೆ ಆದಾಗ ಎದ್ದು ಓಡಾಡ್ತಾರಲ್ಲ, ಹಂಗೆ ಓಡಾಡುವಂಥ ಸ್ಥಿತಿನಲ್ಲಿದ್ದಾನೆ. ಓಡಾಡೋಂಥ ಸ್ಥಿತಿ, ಮಾತಾಡುವಂಥ ಸ್ಥಿತಿ ಇದ್ರೂ ಕೂಡ ಕೆಲವೊಬ್ಬರು ಅನಾರೋಗ್ಯ ಆಗಿ ಹಾಸಿಗೆ ಇದ್ದಾಗ ಸುಮ್ಮನೆ ಇರ್ತಾರೆ. ಒಂಚೂರು ಇದಾಗ್ತಿದ್ದಂಗೆ ಆಗ್ತದೆ, ಸ್ವಲ್ಪ ದಬ್ಬಾಳಿಕೆಯನ್ನು ಮಾಡುವಂಥ ವ್ಯಕ್ತಿತ್ವದವ್ರು ಇರ್ತಾರಲ್ಲ. ಹಾಗೆ ಈ ಕಂಡೀಷನ್ಸಲ್ಲಿದೆ ನಿಮ್ಮದು ಕಂಡೀಷನ್. ಸಣ್ಣ ಪುಟ್ಟದಾದರೂ ಕೆದಕ್ತಾನೆ ಶನಿ. ಹಾಗಾಗಿಯೇ ಸ್ವಲ್ಪ ಜನ್ಮ ಶನಿ ಅಂತಕ್ಕಂಥವನು ನಿಮಗೆ ಈ ವಾರ ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ನೇರವಾಗಿ ಚಂದ್ರನ ಮೇಲೆ ಶನಿಯ ಪ್ರಭಾವ, ರವಿಯ ಮೇಲೆ ಶನಿಯ ಪ್ರಭಾವ ಎರಡೂ ಇರೋದರಿಂದ ನಿಮಗೆ ಪ್ರಭಾವವನ್ನು ಬೀರೋದಕ್ಕೆ ದಾರಿ ಉಂಟು. ಆದರೆ ಸ್ಥಿರಾಸ್ತಿ, ವಾಹನ ಖರೀದಿ ಅಥವಾ ಫ್ಲ್ಯಾಟ್ ಖರೀದಿ ಮಾಡುವಂಥವರಿಗೆ ಒಳ್ಳೆಯ ಅದ್ಭುತವಾದಂಥ ಅವಕಾಶ. ಅಂದರೆ ಭೂಮಿ ಮೇಲೆ, ವಾಹನದ ಮೇಲೆ, ಅಥವಾ ವಾಹನದ ಮೇಲೆ ಅನ್ನೋದಕ್ಕಿಂತಲೂ ಕೂಡ ಭೂಮಿ ಮೇಲೆ ಅಥವಾ ಮನೆ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡುವಂಥವ್ರಿಗೆ ಒಳ್ಳೆಯ ಫಲವನ್ನು ನೋಡಬಹುದು. ಅಥವಾ ಹಣಕಾಸು ಅಭಿವೃದ್ಧಿ ಆಗಬೇಕು, ಅದನ್ನು ಕಟ್ಟೋದಿಲ್ಲ, ಭೂಮಿ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಮಾಡ್ತೀನಿ ಅನ್ನೋಂಥವ್ರಿಗೆ ಒಳ್ಳೆಯ ಅವಕಾಶಗಳು ಅನುಕೂಲ ಆಗೋದಕ್ಕೆ ದಾರಿ ಉಂಟು. ಬಂಧುಗಳು ಶತ್ರುಗಳಾಗ್ತಾರೆ. ಪ್ರಯಾಣ ಅನಾನುಕೂಲ ಅಂತಕ್ಕಂಥ ಪರಿಸ್ಥಿತಿಗಳು, ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ, ಸುಸ್ತು ಜಾಸ್ತಿ ಆಗುವಂಥದ್ದು, ಬೆನ್ನು ಸೆಳೆತಗಳು ಜಾಸ್ತಿ ಬರ್ತಕ್ಕಂಥ ಸ್ಥಿತಿ, ಜಾಯಿಂಟ್ಸ್ ಪೈನ್ಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ, ಪಿತ್ತ ಸಂಚಾರದಲ್ಲಿ ವ್ಯತ್ಯಾಸಗಳಾಗಿ ಅಜೀರ್ಣ ದೋಷಗಳು ಕೂಡ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಮಕ್ಕಳಿಂದಲೂ ಕೂಡ ನಿಮಗೆ ಸಹಕಾರಗಳು ಅಥವಾ ಪ್ರೀತಿ ಪಾತ್ರರಿಂದಲೂ ಕೂಡ ನಿಮಗೆ ಸಹಕಾರಗಳು ಅಂತಕ್ಕಂಥದ್ದು ಪ್ರಾಪ್ತಿ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಇರುವಂಥದ್ದು. ಭಾಗ್ಯಾಧಿಪತಿಯಾದಂಥ ಚತುರ್ಥ ಭಾವ. ಹಾಗಾಗಿ ಈ ಪಿತ್ರಾರ್ಜಿತ ಸ್ವತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅಲ್ಲೂ ಕೂಡ ನಿಮಗೆ ಫಲ ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರುವುದಿಲ್ಲ. ಮತ್ತು ಉದ್ಯೋಗ ಪ್ರಾಮಾಣಿಕತೆಯಿಂದಿರುತ್ತೆ, ಮಾಡುವಂಥ ಕೆಲಸ ಸ್ವಚ್ಛವಾಗಿರುತ್ತೆ, ಎಲ್ಲೂ ಕೂಡ ಲೋಪದೋಷಗಳು ಆಗುವುದಿಲ್ಲ. ಬೇರೆಯವರು ಕಳಂಕವನ್ನು ಒರೆಸಬಹುದು, ಬಿಟ್ಟರೆ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಕೆಲಸ ಮಾತ್ರ ಸ್ವಚ್ಛವಾಗಿ ಇರುತ್ತೆ. ಅದರಲ್ಲೇನು ನಾವು ಲೋಪದೋಷಗಳನ್ನು ಹುಡುಕೋದಕ್ಕಾಗಲ್ಲ. ಯಾಕೆಂದರೆ ಗುರುವಿನ ಪ್ರಭಾವವೇ ಆ ರೀತಿಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಲಾಭಾಧಿಪತಿಯಾದಂತನೂ ಸ್ವಲ್ಪ ಹಿನ್ನಡೆಯನ್ನು ತರೋದ್ರಿಂದ ಸ್ವಲ್ಪ ಜನ್ಮಶನಿ ಆಗಿ ಲಾಭಾಧಿಪತಿಯೂ ಕೂಡ ಧನ ಪ್ರಭಾವದಿಂದ ವ್ಯಯಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಕಂಡೀಷನ್ಸನ್ನು ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಕೌಟುಂಬಿಕವಾದಂಥ ಸಹಕಾರವನ್ನು ಕೂಡ ಈ ವಾರ ನೀವು ಅಷ್ಟೊಂದು ಚೆನ್ನಾಗಿ ಪಡೆದುಕೊಳ್ತಕ್ಕಂಥ ಸ್ಥಿತಿ ಇರುವುದಿಲ್ಲ. ಕೇಂದ್ರಾಧಿಪತಿ ದೋಷಯುಕ್ತನಾಗಿ ಕೇಂದ್ರದಲ್ಲೇ ಕುಳಿತಿರ್ತಕ್ಕಂಥ ಗುರುಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಮಾನಸಿಕವಾದಂಥ ಒತ್ತಡವನ್ನು, ತುಂಬ ಒಳ್ಳೆಯದನ್ನು ಮಾಡಿದಂಥ ವ್ಯಕ್ತಿಗಳಿಂದ ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು. ಯಾರನ್ನು ಗೌರವಿಸಿ ಇಂಥವ್ರ ಜೀವನ ಚೆನ್ನಾಗಿರಬೇಕು ಅಂತಕ್ಕಂಥ ರೀತಿಯಲ್ಲಿ, ಅಂದರೆ ಚಿಕ್ಕದ್ರಿಂದ ಬೆಳೆಸಿ ಎದೆ ಎತ್ತರಕ್ಕೆ ಬಂದ ಮಗ ತುಂಬ ಕನಸು ಕಟ್ಟಿ ಮಗನನ್ನು ಸಾಕಿರ್ತಾರೆ. ಎದೆ ಎತ್ತರಕ್ಕೆ ಬಂದ ನಂತರ ತಿರುಗಿ ನೋಡಿ ನನಗೋಸ್ಕರ ಏನು ಮಾಡಿದ್ದೀಯಾ ಅಂತಕ್ಕಂಥ ರೀತಿಯಲ್ಲಿ ತಂದೆಯನ್ನು ತಿರುಗಿ ನೋಡ್ತಾನೆ ಅವನು. ಅಂದರೆ ರಿವರ್ಸ್ ಆಗ್ತಾನೆ, ಏನೂ ಮಾಡೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ. ಆಗ ಆ ತಂದೆಗೆ ಒಂದು ಕಣ್ಣೀರು ಬರುತ್ತೆ. ಯಾಕಂದರೆ
ಚಿಕ್ಕ ವಯಸ್ಸಿನಿಂದಲೇ ಇವನು ಹಿಂಗಾಗಬೇಕು, ಈ ರೀತಿ ಬೆಳಿಬೇಕು ಅಂತ ಕನಸು ಕಟ್ಟಿ ಅವನನ್ನು ಬೆಳೆಸಿ ಇದು ಮಾಡಿರ್ತಾನೆ. ಆಗುವಂಥ ಆ ನೋವಿದೆಯಲ್ಲ ತಂದೆಗೆ, ಆ ನೋವು ಪ್ರಪಂಚದಲ್ಲಿ ಯಾವ ನೋವಿಗೂ ಸಮ ಅಲ್ಲ. ಅಂಥ ನೋವದು, ಅಂಥ ಶಾಪ ಅದು. ಅಂಥ ಪರಿಸ್ಥಿತಿಯನ್ನು ಈ ವಾರದಲ್ಲಿ ನೀವು ಎದುರಿಸ್ತೀರಿ. ತುಂಬ ಪ್ರೀತಿಯಿಂದ ಗೌರವದಿಂದ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳೇ ನಿಮಗೆ ತಿರುಗಿ ಬೀಳ್ತಾರೆ. ಅಲ್ಲಿ ನಿಮಗೆ ಸಹಿಸಲಾರದಂಥ ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಎಚ್ಚರಿಕೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶನಿಯೇ ನಿಮಗೆ ಸ್ವಲ್ಪ ಕಾಡಾಟಯುತವಾಗಿ ನಿಂತಿದ್ದಾನೆ. ಬಾಧಕಾಧಿಪತಿ ಪ್ರಭಾವ, ಬಾಧೆಗಳು ಅಂತಂದರೆ ತೀರುತ್ತೋ ಅಷ್ಟು ಬಾಧೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.